ನಮಸ್ಕಾರ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಯಾವ ಟಾಪಿಕ್ ತಂದಿದ್ದೀನಿ ಅಂತಂದರೆ, ಈ ಮಿಸ್ಟಿಕಲ್ ಘಟನೆಗಳು ನಡೀತವೆ ಅಂತ ಹೇಳ್ತಾರಲ್ಲ ಲೈಫಲ್ಲಿ, ಅದ್ಭುತ ಘಟನೆಗಳು ಮತ್ತು ಮಿರಾಕ್ಲಸ್ ಘಟನೆಗಳು ಏನು ನಡೀತವೆ, ಇದ್ರ ಹಿಂದೆ ಅಂದರೆ ಈ ಘಟನೆಗಳನ್ನು ಹೇಗೆ ಅನಲೈಸ್ ಮಾಡೋದು, ಇದಕ್ಕೇನಾದರೂ ಒಂದು ಬೇಸಿಸ್ ಇದೆಯಾ ಅಥವಾ ಇದಕ್ಕೆ ಕಾರಣ ಏನು, ಇದಕ್ಕೇನೋ ಒಂದು ಶಕ್ತಿ ಕಾರಣ ಮಾಡುತ್ತಾ ಅಥವಾ ನಾವೇ ಇದನ್ನು ಪದೇ ಪದೇ ಮಾಡ್ಬೋದಂತ. ಸೊ ಇದನ್ನು ಹೇಗೆ ಸ್ಟಾರ್ಟ್ ಮಾಡ್ತೀನಿ ಈ ವಿಡಿಯೋ ಅಂತಂದರೆ, ನನ್ನ ಜೀವನದಲ್ಲಿ ನಡೆದಂತಹ 3 ಘಟನೆಗಳ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತು ಇವನ್ನ ಹೇಗೆ ಅನಾಲಿಸಿಸ್ ಮಾಡೋದು. ಈಗ ಘಟನೆ ಅಂತ ಹೇಳ್ತೀನಿ, ಬಟ್ ಅದು ಮಿಸ್ಟಿಕಲ್ ಹೌದಾ ಅಲ್ವಾ ಅನ್ನೋದು ಪರ್ಸ್ಪೆಕ್ಟಿವ್ ಮೇಲೆ ಬಿಟ್ಟಿದ್ದಲ್ಲ. ಸೊ ಆದರೆ ಒಂದು ಜನರಲ್ ಐಡಿಯಾ ಅಂತ ಇರುತ್ತೆ, ಯಾಕೆ ಹೀಗೆ ನಡೆಯುತ್ತೆ, ಪದೇ ಪದೇ ನಡೀತಾ ಇದೆ ನನ್ನ ಜೀವನದಲ್ಲಿ. ಅದಕ್ಕೋಸ್ಕರ ನಾನು ಇದನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಂಟ್ರೊಡಕ್ಷನಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಹೊಸದಾಗಿ ಇದುವರೆಗೂ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ ಇವರನ್ನ, ಇಬ್ಬರು ವ್ಯಕ್ತಿಗಳನ್ನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಒಬ್ಬರು ರೂಡಾಲ್ಫ್ ಸ್ಟೈನರ್ ಅಂತ, ಇನ್ನೊಬ್ಬರು ವಿಲ್ಹೆಲ್ಮ್ ಮ್ಯಾಕ್ಸಿಮಿಲಿಯನ್ ವೂಂಟ್ ಅಂತ. ಯಾಕೆ ಈ ಇಬ್ಬರು ವ್ಯಕ್ತಿಗಳ ಬಗ್ಗೆ ಮಾತಾಡಿದೆ ನಾನು ಅಂತಂದರೆ, ಮೊದಲನೇದಾಗಿ ಈ ವಿಲ್ಹೆಲ್ಮ್ ವೂಂಟ್ ಅಂತ ಏನು ಕರೆದೆ, ಇವರು ತುಂಬ ಹಳೆ ಕಾಲದಲ್ಲಿ ಇದ್ದಂಥ ಜರ್ಮನ್ ಒಂದು ಫಿಸಿಯೋಲಜಿಸ್ಟ್ ಆಗಿದ್ದರು. ಸೊ ಇವರು ಫಸ್ಟ್ ಸೈಕಾಲಜಿಸ್ಟ್ ಅನ್ನೋ ಒಂದು ಸೈಕ್ಯಾಟ್ರಿಸ್ಟ್ ಅನ್ನೋ ಒಂದು ಪದವನ್ನು ತಂದರು. ಇವರನ್ನ ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ ಅಂತ ಕೂಡ ಕರೀತಾರೆ. ಯಾಕೆ ಇವ್ರ ಬಗ್ಗೆ ನಾನು ಹೇಳಿದೆ ಅಂತಂದರೆ, ಈಗ ನಾವು ಏನೇ ಘಟನೆ ಆದರೂ ಕೂಡ ಜೀವನದಲ್ಲಿ ಅದು ಗೊತ್ತಾಗಬೇಕಲ್ಲ ನಮಗೆ ಟೋಟಲಿ. ಈಗ ಎಲ್ಲೋ ಏನೋ ನಡೀತು ಅಂದರೆ ನಮಗೆ ಅದು ಅಫೆಕ್ಟ್ ಆಗುತ್ತಾ? ಇಲ್ಲ. ನಮ್ಮ ಎದುರಿಗೆ ನಮ್ಮ ಜೀವನದಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಮ್ಮ ಕಾನ್ಷಿಯಸ್ನೆಸ್ಸಲ್ಲಿ ಏನಾಗುತ್ತೋ ಅದನ್ನು ನಾವು ಲೈಕ್ ಏನೋ ಒಂದು ಘಟನೆ ಅಂತ ಕರಿತೀವಿ. ಯಾವುದೋ ಮಂಗಳ ಗ್ರಹದ ಏನೋ ಆಯಿತು ಅಂದರೆ ನಮಗೇನು ಎಫೆಕ್ಟ್ ಆಗಲ್ಲ, ಸೊ ಅದು ನಮಗೆ ಗೊತ್ತಾಗಲ್ಲ. ಅಂದರೆ ಸೈಕಾಲಜಿಲಿ ಏನೋ ಆಗುತ್ತೆ, ಮನಸ್ಸಿನಲ್ಲಿ ಏನೋ ಬದಲಾವಣೆ ಆಗುತ್ತೆ, ಏನೋ ಘಟನೆ ಆಗುತ್ತೆ, ಅದರಿಂದ ನಾವು ಏನೋ ಒಂದು ಔಟ್ಕಮ್ನ ಹೇಳ್ತೀವಿ, ಆಯಿತಾ. ಸೊ ಇವರು ಕ್ಲಿನಿಕಲ್ ಸೈಕಾಲಜಿ ಅಥವಾ ಈ ಎಕ್ಸ್ಪೆರಿಮೆಂಟಲ್ ಸೈಕಾಲಜಿ ಅನ್ನೋದನ್ನು ಬಿಲೀವ್ ಮಾಡ್ತಿದ್ರು. ಅರ್ಥ ಏನು ಅಂತಂದರೆ, ಹೇಗೆ ನಾವು ಸೈನ್ಸನ್ನು ಇಟ್ಕೊಂಡು ಯಾಕೆ ಎಲೆಕ್ಟ್ರಾನ್ಗಳು ಆಟಮ್ ಸುತ್ತವೆ, ಯಾಕೆ ಚಂದ್ರನ ಸುತ್ತ ಭೂಮಿ ಸುತ್ತ ಚಂದ್ರ ಸುತ್ತುತ್ತೆ, ಯಾಕೆ ಗ್ರಹಣ ಆಗುತ್ತೆ, ಯಾಕೆ ಸಿಡಿಲು ಬರುತ್ತೆ, ಯಾಕೆ ತರಂಗಗಳು ಹೋಗ್ತವೆ ಗಾಳಿಯಲ್ಲಿ, ಈ ಥರ ಹೇಗೆ ಒಂದು ಹೊರಗಿನ ವಿದ್ಯಮಾನಗಳನ್ನು ಸೈನ್ಸ್ ಅನ್ನೋ ಒಂದು ಟೂಲಿಂದ ಅಳತೆ ಮಾಡ್ತೀವೋ, ಹಾಗೆ ಮನುಷ್ಯನ ಸೈಕಾಲಜಿಯನ್ನು ಈ ಥರ ಒಂದು ಅನಾಲಿಟಿಕಲ್ ವೇಲಿ ಮಾಡಬೇಕು ಅನ್ನೋ ಒಂದು ಐಡಿಯಾ ಇವರಿಗೆ ಇತ್ತು. ಇದರಿಂದ ಇನ್ಸ್ಪೈರ್ ಆದಂಥ ಒಂದು ರೂಡಾಲ್ಫ್ ಸ್ಟೈನರ್ ಅನ್ನೋ ಒಂದು ಆಸ್ಟ್ರಿಯನ್ ಅಕುಲ್ಟಿಸ್ಟ್ ಅವರು ಒಂದು ಫಿಲಾಸಫಿ ಆಫ್ ಫ್ರೀಡಮ್ ಅಂತ ಒಂದು ಬರೆದಿದ್ದಾರೆ. ಅಂದರೆ ಒಂದು ಫ್ರೀ ಥಿಂಕಿಂಗ್, ಒಂದು ಫ್ರೀಡಮ್ ಇರ್ತಕ್ಕಂಥ ಒಂದು ಥಿಂಕಿಂಗ್ ಬರಬೇಕಂದ್ರೆ ಸೈಂಟಿಫಿಕ್ ಪರ್ಸ್ಪೆಕ್ಟಿವ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಅವರು ಆ ಬುಕ್ಕಲ್ಲಿ ಎಲ್ಲ ಬರಿತಾ ಹೋಗ್ತಾರೆ. ಮತ್ತು ರೂಡಾಲ್ಫ್ ಸ್ಟೈನರ್ ಅವರು ಕ್ಲಿಯರ್ವೋಯೆಂಟ್ ಅಂದರೆ ಸೀರ್ ಅಂತ ಏನು ಕರಿತೀವಿ, ಮುಂದೆ ಆಗ್ತಕ್ಕಂಥ ಘಟನೆಗಳನ್ನು ತಿಳ್ಕೊಬಲ್ಲವರಾಗಿದ್ರು ಅಂಥೇಳಿ ಕ್ಲೇಮ್ ಮಾಡಿರ್ತಕ್ಕಂಥ ಘಟನೆಗಳು ನಮಗೆ ಸೋರ್ಸಿಂದ ಸಿಗ್ತವೆ. ಆದರೆ ಈ ವ್ಯಕ್ತಿ ರೂಡಾಲ್ಫ್ ಸ್ಟೈನರ್ ಅನ್ನೋರು ಒಂದು ಐಡಿಯಾವನ್ನು ಇಟ್ಕೊಂಡಿದ್ರು. ಅದು ಏನು ಅಂತಂದರೆ, ಅವಾಗಿನೂ ಅದು ಬಿಗಿನಿಂಗ್ ಆಫ್ ದ 20th ಸೆಂಚುರಿ ಅಲ್ಲ, ಅವಾಗ ಸೈನ್ಸ್ ಅಂತಂದರೆ ಒಟ್ಟಿನಲ್ಲಿ ಏನೋ ಅಬ್ಸರ್ವ್ ಮಾಡಬೇಕು, ಅದರಿಂದ ರಿಸಲ್ಟ್ ತಗೋಬೇಕು, ಅದರಿಂದ ಏನೋ ಒಂದು ಸತ್ಯ ಗೊತ್ತಾಗುತ್ತೆ. ಒಂದು ಅಬ್ಸರ್ವ್ ಮಾಡಬೇಕು, ಅದರಿಂದ ಏನೂ ಗೊತ್ತಾಗಲ್ಲ, ಅದರಲ್ಲಿ ಮತ್ತೆ ಏನೂ ಸತ್ಯ ಇಲ್ಲ. ಸೊ ಈ ಥರ ಮಾಡಿ ಕಡೆ ಕಾಣಿಸ್ತಾ ಇದ್ದರು. ಹಾಗೆ ಇದು ಏನೋ ಒಂದು ವಿದ್ಯಮಾನಗಳಿಗೆ ಓಕೆ. ಈಗ ಮನಸ್ಸಿಗೆ ಆಗ್ತಕ್ಕಂಥ ಘಟನೆಗಳು ಅಥವಾ ಜೀವನದಲ್ಲಿ ಆಗ್ತಕ್ಕಂಥ ಇರ್ರೆಗ್ಯುಲಾರಿಟಿಗಳು ಅಥವಾ ಅನ್ಸರ್ಟನಿಟಿಗಳು, ಇವನ್ನು ಸೈಂಟಿಫಿಕ್ ವೇಯಲ್ಲಿ ಅಧ್ಯಯನ ಮಾಡೋಕ್ಕೆ ಸಾಧ್ಯನಾ ಅಂತ ಅವ್ರು ಕ್ವಶನ್ ಮಾಡಿದ್ರು, ರೂಡಾಲ್ಫ್ ಸ್ಟೈನರ್ ಅವರು. ಇದನ್ನು ಕ್ವಶನ್ ಮಾಡಿದ್ರು ಕೂಡ ಸೈಂಟಿಫಿಕ್ ಕಮ್ಯುನಿಟಿ ಇದನ್ನು ಸ್ವಲ್ಪ ಡಿಸ್ಕಾರ್ಡ್ ಮಾಡಿತ್ತು. ಯಾಕೆ ಅಂತಂದರೆ, ಆ ಥರ ಒಂದು ಡೀಟೇಲ್ ಆಗಿ ಮಾಡ್ತಕ್ಕಂಥ ಪೇಷನ್ಸು ಮತ್ತು ಅದರ ಒಂದು ಸಾಧ್ಯತೆಗಳು ಬಹಳ ಕಡಿಮೆ ಇತ್ತು. ಯಾಕಂದರೆ ಅವಾಗ ಡೆವಲಪ್ಮೆಂಟ್ಗಳು ಹಾಗೆ ಇತ್ತು, ಆಮೇಲೆ ತುಂಬ ಕ್ರೈಸಿಸ್ಸಿನ ಟೈಮ್, ಅದು ವರ್ಲ್ಡ್ ವಾರ್ ಎಲ್ಲ ನಡೀತಾ ಇತ್ತು. ಆದ್ದರಿಂದ ಆದರೆ ಸ್ಟೈನರ್ ಅವರು ಒಂದು ಬಲವಾದ ನಂಬಿಕೆ ಇಟ್ಟಿದ್ದರು, ಯಾವಾಗ ನಾವು ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳನ್ನು ಅನಾಲಿಟಿಕಲ್ ವೇಲಿ ಅಥವಾ ಸೈಂಟಿಫಿಕ್ ವೇಲಿ ನಾವು ಅಧ್ಯಯನ ಮಾಡಿದಾಗ ಕ್ಯಾಟಗರೈಸ್ ಮಾಡ್ತಾರೆ. ಇದಕ್ಕೆ ಡೊಮೇನ್ ಅಂತ ಕರೀತಾರೆ. ಏನಿದು ಡೊಮೇನ್ ಅಂದರೆ ಏರಿಯಾ ಅಂತ ಕನ್ಸಿಡರ್ ಮಾಡೋಣ. ಏನು ಏರಿಯಾ? ಒಂದು ಸತ್ಯ ಗೊತ್ತಾಗಬೇಕು, ಇದು ಎಲ್ಲರಿಗೂ ಇರ್ತಕ್ಕಂಥ ಒಂದು ಆಸೆ, ಆಯಿತಾ. ಜೀವನದಲ್ಲಿ ಸತ್ಯ ಗೊತ್ತಾಗಬೇಕು. ಸತ್ಯ ಗೊತ್ತಾಗೋದಂತಂದರೆ ಸುಳ್ಳೆಲ್ಲ ಬದುಕ್ತಿದೀವಿ ಅಂತಲ್ಲ. ಸತ್ಯ ಗೊತ್ತಾಗಬೇಕು ಅನ್ನೋ ಅರ್ಥ ಏನು ಅಂತಂದರೆ, ಎಲ್ಲರಿಗೂ ಒಟ್ಟಿನಲ್ಲಿ ಒಂದು ಫ್ರೀಡಮ್ ಇರಬೇಕು. ಒಂದೇನಾದರೂ ಪಡಿಬೇಕು ಅಂತಂದರೆ ಹೇಗೆ ಅದು ಪಡಿಬೇಕಂತ ಅವ್ರಿಗೆ 100% ಗೊತ್ತಿರಬೇಕು. ಅವರು ಸುಮ್ಮನೆ ಕಷ್ಟಪಡೋದು ಸಿಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ಈ ಕಷ್ಟ ಅಂದರೆ ಏನು, ಹೆಂಗೆ ಪಡೋದು, ಹೆಂಗೆ ತೊಗೊಳೋದು ಅದನ್ನು. ಒಬ್ಬರು ನೀವು ಕಷ್ಟಪಟ್ಟರೆ ಅದು ಸಿಗುತ್ತೆ, ನೀವು ಅದು ಹಂಗೆ ಆರೋಗ್ಯ ಸಿಗುತ್ತೆ, ನಿಮ್ಗೆ ಕಷ್ಟಪಟ್ಟರೆ ವೆಲ್ತ್ ಸಿಗುತ್ತೆ ಅಂತ ಹೇಳ್ತಾರೆ. ಕಷ್ಟ ಯಾವ ರೀತಿ ಪಡಬೇಕು, ಎಷ್ಟು ಪಡಬೇಕು, ಎಷ್ಟು ಟೈಮ್, ಅದು ಯಾವಾಗ ಸಿಗುತ್ತೆ, ಟೈಮ್ ಲಿಮಿಟ್ ಏನು, ಇದೆಲ್ಲ ಯಾರು ಹೇಳಲ್ಲ. ಸೊ ಇದೆಲ್ಲ ಹೇಳಬೇಕು ಅಂತಂದರೆ ಅನಾಲಿಟಿಕಲ್ ವೇ ಬೇಕೇ ಬೇಕು. ಈಗ ವಿಜ್ಞಾನದಲ್ಲಿ
ಎಲೆಕ್ಟ್ರಾನ್ ಸುತ್ತುತ್ತೆ, ಆಟಮ್ ಸುತ್ತ ಅಂತ ಹೇಳ್ತಾರೆ. ಎಲ್ಲಿ ಸುತ್ತುತ್ತೆ, ಎಷ್ಟು ಕಿಲೋಮೀಟರ್ ದೂರದಲ್ಲಿ ಸುತ್ತುತ್ತೆ, ಎಷ್ಟು ಮೀಟರ್ ದೂರದಲ್ಲಿ ಸುತ್ತುತ್ತೆ, ಎಷ್ಟು ಸೈಜಲ್ಲಿ ಸುತ್ತುತ್ತೆ, ಇವೆಲ್ಲ ಬೇಕು. ಯಾವ ಸ್ಪಿನ್, ಇವೆಲ್ಲ ಬೇಕು. ಸೊ ಇದನ್ನೆಲ್ಲ ಅವರು ಅನಾಲಿಟಿಕಲ್ ವೇ ಮಾಡ್ತಾರೆ. ಇದೇ ಥರ ಎಕ್ಸಾಕ್ಟ್ಲಿ ಸ್ಟೈನರ್ ಅವರ ಐಡಿಯಾ ಏನಂತಂದರೆ, ಒಂದು ಡೊಮೈನನ್ನು ಕ್ರಿಯೇಟ್ ಮಾಡಿ ಮನಸ್ಸಿಗೋಸ್ಕರ, ಆ ಮನಸ್ಸನ್ನು ಕೆಟಗರೈಸ್ ಮಾಡಿ, ಅವರ ಅವೇರ್ನೆಸ್, ಅವರ ಚಿಂತನೆಗಳನ್ನ ಅವೇರ್ನೆಸ್ನ ಕೆಟಗರೈಸ್ ಮಾಡಿ, ಅವ್ರ ಜೀವನದಲ್ಲಿ ನಡ್ತಕ್ಕಂಥ ಘಟನೆಗಳು, ಅವರ ಚಿಂತನೆಗಳನ್ನು ನೋಡಿ. ಒಂದು ಮಾತಿನ ಪ್ರಕಾರ ನಮ್ಮ ಚಿಂತನೆಗಳು ಹೆಂಗಿದಾವೆ ಅಂತ ನಮಗೆ ಕಣ್ಣಿಗೆ ಕಾಣಲ್ಲ, ಆಯ್ತಾ? ಯಾರ ಚಿಂತನೆಗಳು ಯಾರಿಗೂ ಕಣ್ಣಿಗೆ ಕಾಣಲ್ಲ. ಹೆಂಗಿದಾವೆ ಅಂತ ನೋಡೋಕ್ಕೆ ನಮ್ಮ ಲೈಫ್ನ ಅಬ್ಸರ್ವ್ ಮಾಡ್ಬಿಡ್ಬೇಕು. ಇವತ್ತು ಏನಾಗಿದ್ದೀವಿ ನಾವು, ಇದೇ ನಮ್ಮ ಚಿಂತನೆ. ನಿನ್ನೆ ಮಾಡಿರ್ತಕ್ಕಂಥ ಚಿಂತನೆಯಿಂದ ಇವತ್ತು ನಾವು ಹಿಂಗಿದ್ದೀವಿ. ಒಂದು ಸೆಕೆಂಡ್ ಹಿಂದೆ ಮಾಡಿರ್ತಕ್ಕಂಥ ಚಿಂತನೆಯಿಂದ ಇವತ್ತು ಹಿಂಗಿದ್ದೀವಿ, ನಾವು ಇವಾಗ ಹಿಂಗಿದ್ದೀವಿ. ಸೊ ಆ ಥರ ಮನುಷ್ಯನ ಒಂದು ಚಿಂತನೆಗಳನ್ನು ಅನಾಲಿಟಿಕಲ್ ಆಗಿ ಅಬ್ಸರ್ವ್ ಮಾಡು, ಅದನ್ನ ಡೊಮೇನ್ ಥರ ಕೆಟಗರೈಸ್ ಮಾಡು. ಆಮೇಲೆ ಅವನು ಯಾಕೆ ಹಂಗಿದ್ದಾನೆ ಅಂತೇಳಿ ನಿಮಗೆ ಆನ್ಸರ್ ಗೊತ್ತಾಗುತ್ತೆ, ಸತ್ಯ ಗೊತ್ತಾಗೋದ್ರಿಂದ ತನ್ನನ್ನು ತಾನು ನೀಟಾಗಿ ಅರ್ಥ ಮಾಡ್ಕೊಂತಾನೆ. ಅದರಿಂದ ಅವನು ಎಲ್ಲವನ್ನು ಪಡಿತಾ ಹೋಗ್ತಾನೆ ಲೈಫಲ್ಲಿ ಅಂತ. ಹಿಂಗೆ ಅವರು ಸ್ಪಿರಿಚುವಲಿಸಮು, ಮಿಸ್ಟಿಸಿಸಮು, ರಿಯಲಿಸಮ್, ಮೆಟೀರಿಯಲಿಸಮ್, ಈ ಥರ ಅವರು ಆ ಒಂದು ಫಿಲಾಸಫಿ ಆಫ್ ಫ್ರೀಡಮ್ ಅನ್ನೋ ಬುಕ್ಕಲ್ಲಿ ಎಲ್ಲ ಚಾಪ್ಟರ್ಗಳ ಪ್ರಕಾರ ಹೇಗೆ ಒಬ್ಬ ಥಿಂಕ್ ಮಾಡಬೇಕು, ಹೇಗೆ ಮಿಸ್ಟಿಕಲ್ ಘಟನೆಗಳನ್ನು ಅಟ್ರಾಕ್ಟ್ ಮಾಡಬೇಕು, ಹೇಗೆ ಒಬ್ಬ ಎಕ್ಸೆಪ್ಷನಲ್ ಸ್ಟೇಟಿಗೆ ಎಂಟರ್ ಆಗಬೇಕು, ಹೈಯರ್ ಫ್ರೀಕ್ವೆನ್ಸಿ ಹೋಗೋದಂತ ಹಿಂಗೆ ಆಗಬೇಕು, ಇವೆಲ್ಲ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ಯಾಕೆ ಆ ವ್ಯಕ್ತಿಯ ಒಂದು ಪರಿಚಯ ಮಾಡಿಸಿದೆ ಈ ಚಾನಲ್ ಅಂತಂದ್ರೆ, ಅಬ್ವಿಯಸ್ ಆಗಿ ನಾನು ಸೈನ್ಸ್ ಕಮ್ಯುನಿಕೇಟರ್ ಆಗಿ ಏನು ಒಂದು ನಂದು ಪ್ರಪೋಸಿಷನ್ ಇದೆ ಈ ಒಂದು ಚಾನಲ್ ಮೂಲಕ. ನಾನು ಹೀಗೆ ಒಂದು ಐಡಿಯಾ ಅನ್ಕೊಳ್ತಾ ಇದ್ದೆ ಯಾವಾಗಲೂ, ಈ ವಿಜ್ಞಾನ ಮತ್ತು ಫಿಲಾಸಫಿಗೆ ಏನೋ ಒಂದು ಬ್ರಿಡ್ಜ್ ಇರಬೇಕು. ಯಾಕಂತಂದ್ರೆ ಹೆಂಗೆ ನಾವು ಘಟನೆಗಳನ್ನು ಹೊರಗಡೆ ಅಬ್ಸರ್ವ್ ಮಾಡ್ತೀವೋ, ಸೂರ್ಯ ಚಂದ್ರರು, ಯೂನಿವರ್ಸ್, ಇದೆಲ್ಲ ಹಿಂಗೆ ಮನಸ್ಸಿಗೆ ಏನೋ ಸಂಬಂಧ ಇರಬೇಕು. ಸೊ ಅವೆರಡಕ್ಕೂ ಕನೆಕ್ಷನ್ ಕೊಡೋದ್ರಿಂದ ಏನೋ ಒಂದು ಸಿಗಬಹುದು ಅಂತ ನಂದು ಒಂದು ಐಡಿಯಾ ಇತ್ತು. ಸೊ ಇದಕ್ಕೆ ಹತ್ತಿರವಾದಂಥ ವ್ಯಕ್ತಿ ರುಡಾಲ್ಫ್ ಸ್ಟೈನರ್. ಅದರಿಂದ ನಾನು ಈ ಒಂದು ಚಾನಲ್ ಅವರ ಪರಿಚಯ ಮಾಡಿಸಿದ್ದೆ. ಇವಾಗ ನನ್ನ ಒಂದು ಲೈಫಲ್ಲಿ 3 ಘಟನೆ ಆಯಿತು ಅಂತ ಹೇಳಿದ್ನಲ್ಲ, ಇದನ್ನ ಘಟನೆ ಅಂತ ಕರೆದಿದ್ದೀನಿ ಸದ್ಯಕ್ಕೋಸ್ಕರ. ನೆಕ್ಸ್ಟ್ ಅದು ಮಿಸ್ಟಿಕಲ್ ಹೌದೋ ಅಲ್ವೋ, ಮತ್ತು ಇದಕ್ಕೆ ಕಾರಣಗಳೇನು ಅಂತೇಳಿ ಆ ರುಡಾಲ್ಫ್ ಸ್ಟೈನರ್ ಹೇಳಿರ್ತಕ್ಕಂಥ ಮೆಥಡ್ಗಳನ್ನ ಅನಲೈಸ್ ಮಾಡ್ತಾ ಹೋಗೋಣ. ಘಟನೆ ನಂಬರ್ 1, ಇದು ಸುಮಾರು 2 ವರ್ಷಗಳ ಹಿಂದೆ ನಡೆದಿತ್ತು. ಡಿಸೆಂಬರ್ ತಿಂಗಳಾಗಿತ್ತು, ಅದು 2021ನೇ ಇಸ್ವಿ ಡಿಸೆಂಬರ್ ತಿಂಗಳಾಗಿತ್ತು. ನಾನು ಹೀಗೆ ಇಂಟರ್ನ್ಶಿಪ್ ಅಪ್ಲೈ ಮಾಡಬೇಕು, ನಾನೀಗ ಮಾಸ್ಟರ್ಸ್ ಮುಗಿತಲ್ಲ, ಇಂಟರ್ನ್ಶಿಪ್ ಅಪ್ಲೈ ಮಾಡಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೆ. ತುಂಬ ಕಂಪ್ನಿಗಳಿಗೆ ಅಪ್ಲೈ ಮಾಡ್ತಿದ್ದೆ, ಮತ್ತು ಕವರ್ ಲೆಟರ್ ಅವೆಲ್ಲ ಎಲ್ಲ ಏನೇನೋ ಡೈಲಿ ರೂಟೀನ್ಸ್ ಇದಾವೋ ಅವ ಅಪ್ಲೈ ಮಾಡ್ತಕ್ಕಂಥ ಅದೆಲ್ಲ ಮಾಡ್ತಾ ಇದ್ದೆ. ಆದರೆ ಅವಾಗ ನನಗೆ ಈ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು, ಮತ್ತೆ ಕಾನ್ಷಿಯಸ್ನೆಸ್ ಅಂದ್ರೆ ಏನು, ಯಾಕೆ ಕಲೆಕ್ಟಿವ್ ಕಾನ್ಷಿಯಸ್, ಸಬ್ ಕಾನ್ಷಿಯಸ್ ಈ ಡಿಫ್ರೆನ್ಸ್ ಇದೆ, ಆಮೇಲೆ ನಮ್ಮ ಚಿಂತನೆಗಳು ಯಾಕೆ ನಮ್ಮ ಘಟನೆಗಳನ್ನ ಬರೆಸುತ್ತೆ ಲೈಫಲ್ಲಿ, ಹೇಗೆ ಒಂದನ್ನು ಅಟ್ರಾಕ್ಟ್ ಮಾಡೋದು, ಈ ಥರ ಎಲ್ಲ ಅವಾಗ ತಾನೇ ಅಧ್ಯಯನ ಮಾಡ್ತಾ ಇದ್ದೆ. ನೀವು ನನ್ನ ಚಾನಲ್ಗಳನ್ನು ಭಾಳ ವರ್ಷಗಳಿಂದ, ಆಮೇಲೆ ಫಸ್ಟಿಂದ ಫಾಲೋ ಮಾಡ್ತಾ ಬಂದಿದ್ದೇನೆ. ಅವಾಗೆಲ್ಲ ಈ ಥರ ವಿಷಯಗಳನ್ನು ಹೇಳ್ತಾ ಇದ್ದೆ ನಾನು. ಆ್ಯಕ್ಚುಲಿ ಮನಸ್ಸಿಗೆ ಸಂಬಂಧಪಟ್ಟಿದ್ದೆ ಜಾಸ್ತಿ. ಸೊ ಅಪ್ಲೈ ಮಾಡ್ತಾ ಇರುವಾಗ ಒಂದು XYZ ಕಂಪ್ನಿಯಲ್ಲಿ ನಾನು ಇಂಟರ್ವ್ಯೂವನ್ನು ಕೊಟ್ಟೆ. ಅದು ಸುಮಾರು 1 hour ಇಂಟರ್ವ್ಯೂ ಇತ್ತು. ಅದು ನಂದು ಡೊಮೈನ್ ಟೆಕ್ನಿಕಲ್ ಆಗಿರೋದ್ರಿಂದ ಅವರು ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ಗೆ ಸಂಬಂಧಪಟ್ಟಂತ ಅದು ನನ್ನ ಡೊಮೈನ್ ಇದೆ ಇಲ್ಲಿ ಓದ್ತಕ್ಕಂಥದ್ದು. ಅದರ ಬಗ್ಗೆ ಏನೋ ಒಂದು ಕೇಳ್ತಾ ಹೋಗ್ತಾ ಇದ್ರು. ಅವರು ಕೇಳೋದಕ್ಕೆಲ್ಲ ಆಲ್ಮೋಸ್ಟ್ ನಾನೆಲ್ಲ ಆನ್ಸರ್ ಮಾಡ್ತಾ ಹೋಗ್ತಾ ಇದ್ದೆ, ಯಾಕಂದರೆ ನಾನು ಪ್ರಿಪೇರ್ ಆಗಿದ್ದೆ. ಒಂದು ಪರ್ಟಿಕ್ಯುಲರ್ ಕ್ವಶನ್ ಬಂತು ಲಾಸ್ಟ್ ಒಂದು 15 ನಿಮಿಷ ಇದ್ದಾಗ. ಅದನ್ನು ಅವರು ನನಗೇನೂ ಕ್ಲೂ ಕೊಡಲಿಲ್ಲ, ಮುಂಚೆಲ್ಲ ಕ್ಲೂ ಕೊಡ್ತಾ ಮಾತಾಡ್ತಿದ್ರು. ಲೈಕ್ ಲಾಸ್ಟ್ 15 minutes ಬಂದಾಗ ಒಂದು ಕ್ಲೂ ಏನು ಕೊಡಲಿಲ್ಲ. ನೋಡೋಣ ಇವ್ನು ಹೆಂಗೆ ಟೆಸ್ಟ್ ಮಾಡೋಣ ಅಂತ ಮೇ ಬಿ ಆ ಥರ ಒಂದು ಮೆಂಟಾಲಿಟಿಲಿ. ಸೊ ಆ ಥರ ಕೊಟ್ಟಾಗ ನಾನು ಅದು ಡ್ರಾಯಿಂಗ್ ಬೋರ್ಡಲ್ಲಿ ಆನ್ಲೈನಲ್ಲಿ ಅದು ನಡೀತಾ ಇತ್ತು ಇಂಟರ್ವ್ಯೂ. ಡ್ರಾಯಿಂಗ್ ಬೋರ್ಡನ್ನು ತೊಗೊಂಡ್ಬಿಟ್ಟು ಆನ್ಲೈನಲ್ಲಿ ಬಿಡಿಸಿ ಹೇಳುವ ನೀ ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಅದು ಒಂದು ಸೆಟಪ್ ಇತ್ತು ಸರ್ಕ್ಯೂಟ್ ಅಂತ. ಆಯಿತು ಅಂತ ನಾನು ಎಲ್ಲ ಬಿಡಿಸಿ ಲೈಕ್ ಕೊನೆಯ ತನಕ ಎಕ್ಸ್ಪ್ಲೇನ್ ಮಾಡಿದೆ. ಅವರಿಗೆ ಲಾಸ್ಟಿಗೆ ಒಂದು ಪರ್ಟಿಕ್ಯುಲರ್ ವರ್ಡ್ ಬೇಕಿತ್ತು. ಯಾಕಂದರೆ ಕೆಲವೊಬ್ಬರು ಬಯಸ್ತಾ ಇರ್ತಾರೆ ಎಕ್ಸಾಮಲ್ಲಿ ಏನೇ ಹೇಳಿದ್ರು ಸಮಾಧಾನ ಆಗಲ್ಲ, ಒಂದು ವರ್ಡ್ ಬೇಕಿರುತ್ತೆ, ಕೀವರ್ಡ್ ಅಂತ ಕರೀತಾರೆ. ಅದೊಂದು ಹೇಳ್ಬಿಟ್ರೆ ಅವ್ರಿಗೆ ಸಮಾಧಾನ ಆಗ್ಬಿಡುತ್ತೆ, ಅಂದರೆ ಕರೆಕ್ಟಾಗಿ ತಿಳ್ಕೊಂಡಿದ್ದಾನ ಇಲ್ಲ ಅನ್ನೋಕ್ಕೆ. ಆ ವರ್ಡಿಗೋಸ್ಕರ ಕಾಯ್ತಾ ಇದ್ರು. ನಾನು ಟ್ರೈ ಮಾಡಿ ಕೊನೆಯದಾಗಿ ಆ ವರ್ಡ್ ಹೇಳ್ಬಿಟ್ಟೆ. ಅದು ಯಾಕೆ ಹಂಗಾಗುತ್ತೆ ಅಂತ ಹೇಳ್ಬಿಟ್ಟೆ. ತುಂಬ ಟೆಕ್ನಿಕಲ್ ಇರೋದಕ್ಕೆ ಹೇಳಕ್ಕೆ ಹೋಗಲ್ಲ, ಅರ್ಥ ಆಗಲ್ಲ ಅದು ಯಾರಿಗೂ. ಸೊ ಅದನ್ನು ಹೇಳಿದಾಗ ಅವರಿಗೆ ತುಂಬ ಒಂದು ಖುಷಿ ಆಯಿತು. ಅವರಲ್ಲೇ ಒಂಥರ ಜೋರಾಗಿ ಹೇಳಿದ್ರು, ವಾವ್ ಇದು ಕರೆಕ್ಟಾಗಿದೆ, ಇದು ಹೇಳಿದ್ದು ಇದೇ ವರ್ಡಿಗೋಸ್ಕರ ನಾನು ಕಾಯ್ತಿದ್ದೆ ಅಂತ. ಆವಾಗ ಅವರ ರಿಯಾಕ್ಷನ್ ಎಲ್ಲ ನೋಡ್ಬಿಟ್ಟು ನಾನು ಓಕೆ ಇದೆಲ್ಲ ಪಾಸಿಟಿವ್ ಇದೆ, ಒಂಥರ ಲೈಕ್ ಅಂದರೆ ಸಿಗುತ್ತೆ ಅಂತ ನಾನು ಏನು ಅನ್ಕೊಂಡಿರಲಿಲ್ಲ, ಒಟ್ಟು ಪಾಸಿಟಿವ್ ಇದೆ ಅಂತೇಳಿ ಸುಮ್ಮನಾಗಿ ಬಿಟ್ಟಿದ್ದೆ. 1 ವಾರ ಆದಮೇಲೆ ಆ ಕಡೆಯಿಂದ ಒಂದು ರಿಪ್ಲೈ ಬಂತು, ಇಲ್ಲ ನಾವು ನಿಮ್ಮನ್ನು ಸೆಲೆಕ್ಟ್ ಮಾಡಿಲ್ಲ ಅಂತ ಬಂತು.
ಅವಾಗ ಅಬ್ವಿಯಸ್ಲಿ ನನಗೆ ಒಂಥರ ಬೇಜಾರಾದಂಗೆ ಆಯಿತು. ಏನಿದು ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದೀನಿ ನಾನು, ಯಾಕೆ ಆಗಿಲ್ಲ ಇದು ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೆ. ಬಟ್ ಅವಾಗ ನಾನು ಟ್ರೈ ಮಾಡ್ತಿದ್ನಲ್ಲ ಎಲ್ಲ ಕಡೆ, ಸೊ ನಾನು ಅದನ್ನು ಮರ್ತು ಬಿಟ್ಟೆ. ಹೋಗ್ಲಿ ಬಿಡು, ಏನೋ ಒಂದು ವಿಚಿತ್ರವಾದ ಘಟನೆ ಇರ್ಬೋದು, ಇನ್ನೂ ನಾನು ಪ್ರಯತ್ನ ಪಡಬೇಕು ಅಂತೇಳಿ ಬೇರೆ ಕಡೆ ನಾನು ಮಾಡ್ತಾ ಇದ್ದೆ. ಆದರೆ ಅದೇ ಕಾಲದಲ್ಲಿ ನೀವು ಆ ಥರ ಆ ಒಂದು 2021 ಡಿಸೆಂಬರ್ ಟೈಮಲ್ಲಿ ಇರ್ತಕ್ಕಂಥ ವಿಡಿಯೋಗಳನ್ನ ನೋಡಿದ್ರೆ ಸ್ವಲ್ಪ ಅಫರ್ಮೇಷನ್ಸ್ಗಳ ಬಗ್ಗೆ ಅಥವಾ ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಾನು ಮಾಡ್ತಾ ಇದ್ದೆ. ನನ್ನ ಒಂದು ಕ್ವಾಲಿಟಿ ಏನು ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನನಗೇನಾದರೂ ಆದರೆ ಅದನ್ನು ವಿಡಿಯೋದಲ್ಲಿ ಹೇಳ್ತೀನಿ. ಅದೇ ಥರ ವಿಡಿಯೋಗಳನ್ನು ಮಾಡ್ತಿದ್ದೆ. ಆವಾಗ ನಾನು ಅಫರ್ಮೇಷನ್ಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಆ ಅಫರ್ಮೇಷನ್ಸ್ಗಳಲ್ಲಿ ಕೆಲವೊಂದು ಲೈನ್ಗಳಲ್ಲಿ ಈ ಥರ ಬರ್ತಿತ್ತು: ನನ್ನ ಜೀವನದಲ್ಲಿ ಏನೇ ಒಂದು ಕಷ್ಟಗಳು ಬಂದರೂ ನನಗೆ ಒಂದು ಆಶ್ಚರ್ಯಕರವಾದಂಥ ರಿಸಲ್ಟ್ಗಳು ಸಿಗ್ತಾ ಹೋಗ್ತಾ ಇದ್ದಾವೆ, ಮತ್ತು ಈ ಒಂದು ಸಿಗ್ತಾ ಹೋಗ್ತಿರ್ತಕ್ಕಂಥ ಒಂದು ಈ ವಿದ್ಯಮಾನಕ್ಕೆ ನಾನು ಇವತ್ತಿಗೂ ಋಣಿಯಾಗಿರ್ತೀನಿ ಅಂತ ಹೇಳಿ ಬ್ರಹ್ಮಾಂಡಕ್ಕೆ ನಾನು ಕೇಳ್ತಾ ಇದ್ದೆ. ಅದು ಏನು ಅಂತ ಗೊತ್ತಿಲ್ಲ, ಲೈಕ್ ಅವ್ರು ಹೇಳ್ತಿದ್ರಲ್ಲ ಆ ಥರ ಬ್ಲೈಂಡ್ ಆಗಿ ನಾನು ಮಾಡ್ತಾ ಇದ್ದೆ. ಅದರ ಫೀಲಿಂಗ್ ಇರ್ತಾ ಇತ್ತು, ಸುಮ್ಮನೆ ರೋಬೋಟ್ ಥರ ಅಲ್ಲ, ಮಾಡ್ತಾ ಇದ್ದೆ ಆ ಥರ ಅವ್ರು ರಿಜೆಕ್ಟ್ ಮಾಡಿ ಮೇಲ್ ಆದಮೇಲೆ ಸ್ವಲ್ಪ ಹೊತ್ತಾಗಿರಬೇಕು, ಒಂದು 20-30 ಮಿನಿಟ್ಸು, ಮತ್ತೆ ಒಂದು ಮೇಲ್ ಅವ್ರ ಕಡೆಯಿಂದ ಬಂತು. ಏನು ಅಂತಂದರೆ, ಹೌದು, ಲೈಕ್ ನಿನಗೆ ಏನು ಪೊಸಿಷನ್ನ ನಾವು ಮಾಡಿದ್ವಿ ಅದನ್ನು ರಿಜೆಕ್ಟ್ ಮಾಡಿದ್ದೀವಿ, ಹಾಗಂತ ಲೈಕ್ ಬೇರೆ ಏನು ಅನ್ಕೋಬೇಡ, ಬಟ್ ನೀನು ಎಕ್ಸೆಪ್ಷನಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ಯಾ ಟಾಪಿಕ್ಕು, ನಿನಗೆ ತುಂಬ ಎಲ್ಲ ಸ್ಕಿಲ್ ಇದೆ ಮತ್ತು ಅರ್ಥ ಆಗುತ್ತೆ ನಿನಗೆ ಕೆಲವೊಂದು ಆ ಒಂದು ಸಿಸ್ಟಮ್ಗಳು ಅಂತ ಹೇಳಿ ನಾವೇ ನಿನಗೋಸ್ಕರ ಹೊಸದಾಗಿ ಒಂದು ಪೊಸಿಷನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಇದಕ್ಕೆ ನಿನಗೆ ಒಪ್ಪಿಗೆ ಇದೆಯಾ ಅಂತ ಕೇಳಿದರು. ಸೊ ಅಲ್ಲಿ ಪದಗಳು ನೋಡಬೇಕು, ಅವರು ಮೇಲಲ್ಲಿ ಬರೆದಿದ್ದರು ಆ ಥರ ಎಕ್ಸೆಪ್ಷನಲಿ ವೆಲ್ಲು, ಆಮೇಲೆ ನಿನಗೋಸ್ಕರ ಅಂಥೇಳಿ. ಈ ಅಫರ್ಮೇಷನ್ಸ್ಗಳಲ್ಲಿ ಕೂಡ ಈ ಕ್ರಿಯಾಯೋಗದಲ್ಲಿ ನಾನು ಪರಮಹಂಸ ಯೋಗಾನಂದ ಅವರನ್ನು ನೋಡ್ತಾ ಇದ್ದಾಗ ಅವ್ರ ಒಂದು ಮಾತನ್ನು ನಾನು ಕೇಳಿದ್ದೆ. ಅವ್ರು ಹೇಳಿದ ಒಂದು ಕೋಟನ್ನು: ಯಾವಾಗ ಒಬ್ಬ ಮನುಷ್ಯ ಒಂದು ಐಡಿಯಲ್ಲಿಗೆ ಆ ಒಂದು ಮೆಂಟಲ್ ಪಿಕ್ಚರ್ಗೆ ಯಾವಾಗಲೂ ಅವ್ರು ವರ್ಕ್ ಮಾಡ್ತಾ ಇರ್ತಾನೋ, ಆ ಮೆಂಟಲ್ ಪಿಕ್ಚರ್ನೇ ನಿಜ ಅಂತ ಅವನು ನಂಬ್ತಾ ಇರ್ತಾನೋ, ಅವನು ಆ ಐಡಿಯಲ್ಲಿಗೋಸ್ಕರ, ಆ ಒಂದು ಕನಸಿಗೋಸ್ಕರ, ಆ ಒಂದು ಡ್ರೀಮಿಗೋಸ್ಕರ ಯಾವಾಗಲೂ ಅವನು ಉಳಿದೆಲ್ಲ ರಿಜೆಕ್ಟ್ ಮಾಡಿಬಿಟ್ಟು ಅದನ್ನೇ ನಿಜ ಅಂತೇಳಿ ವರ್ಕ್ ಮಾಡ್ತಾ ಹೋಗ್ತಾನೋ, ಆವಾಗ ಇವತ್ತಿಗೆ ಯಾವ ಘಟನೆಗಳು ಇಲ್ವೋ, ಇವತ್ತಿಗೆ ಯಾವ ವಸ್ತುಗಳು ಇಲ್ವೋ, ಇವತ್ತಿಗೆ ಯಾವ ವ್ಯಕ್ತಿಗಳು ಇಲ್ವೋ ಅವರ ಜೀವನದಲ್ಲಿ, ನಾಳೆ ಅವ್ನು ಹಿಂಗೆ ಇದ್ರೆ 1 ಪಾಯಿಂಟೆಡ್ ಫೋಕಸ್ ಮತ್ತು ಇಮ್ಯಾಜಿನೇಷನ್ ಅವ್ನ ಮನಸ್ಸಲ್ಲಿ ಇದ್ದರೆ, ನಾಳೆ ಅವನಿಗೋಸ್ಕರ ಅದು ಅವ್ನು ಹಾಗೆ ಇದೆ ಅದು ಕೋಟಲ್ಲಿ, ಅವನಿಗೋಸ್ಕರ ಆ ಘಟನೆಗಳು, ಆ ವ್ಯಕ್ತಿಗಳು, ಆ ಒಂದು ವಸ್ತುಗಳು ಕ್ರಿಯೇಟ್ ಆಗ್ತವೆ ಅಂದರೆ ಮಾಯ ಬಂದ್ಬಿಡೋದಲ್ಲ, ಹಾಗೆ ಯೂನಿವರ್ಸ್ ಅಲೈನ್ ಆಗುತ್ತೆ ಅಂತ. ಸೊ ಈ ಒಂದು ಕೋಟ ಅವಾಗ ನಾನು ತುಂಬ ನೋಡ್ತಾ ಇರ್ತೀನಿ, ಇನ್ಸ್ಪಿರೇಷನ್ ಬರ್ತಾ ಇರುತ್ತೆ. ಥಿಂಗ್ಸ್ ವಿಚ್ ಆರ್ ನಾಟ್ ಲೈಕ್ ಪ್ರೆಸೆಂಟ್ ಹಿಯರ್, ಲೈಕ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ವಿಲ್ ಬಿ ಕ್ರಿಯೇಟೆಡ್ ಫಾರ್ ಯು ಅಂತ. ಅಂದ್ರೆ ಅವರು ಆ ಮೇಲಲ್ಲಿ ಹಾಗೆ ಇತ್ತು, ನಿನಗೋಸ್ಕರ ಅಲ್ಲ, ಅದು ಅಭ್ಯಾಸ ಆಗಿ ಹೇಳ್ತಕ್ಕಂಥದ್ದು ನಿನಗೋಸ್ಕರ ಅಂತ. ಬಟ್ ಏನೋ ಒಂದು ಏನು ಕೋಇನ್ಸಿಡೆನ್ಸ್, ಒಂದು ಸಿಂಕ್ರೋನಿಸಿಟಿ, ಇದು ಒಂದನೇ ಘಟನೆ, ಹಾಗಾಗಿ ನನಗೆ ಆ ಇಂಟರ್ನ್ಶಿಪ್ ಸಿಕ್ತು. ಸೊ ಇದರಲ್ಲಿ ಅನಿಸ್ಬೋದು, ಇಲ್ಲ ನೀನು ಜಾಣ ಇರ್ಬೋದು, ನೀನು ಎಕ್ಸೆಪ್ಷನ್ ಮಾಡಿರ್ಬೋದು ಅಂತ. ಅದು ಒಂದು ಮಟ್ಟಿಗೆ ನಿಜ, ಅದನ್ನ ಸುಳ್ಳು ಅಂತ ಹೇಳಕ್ ಹೋಗಲ್ಲ. ಆದರೆ ಒಂದು ಹೋಯ್ತು ಅಂತ ಅನ್ಕೊಂಡು ಮತ್ತೆ ಬರುತ್ತೆ, ಅಂದರೆ ಆಶ್ಚರ್ಯಕರವಾಗಿ ನಡೀತಕ್ಕಂಥ ಘಟನೆ ನಂಬರ್ 1. ಘಟನೆ ನಂಬರ್ 2, ಇದು ನಾನು ಲೈಕ್ ನನಗೆ ಜಾಬ್ ಸಿಗೋಕ್ಕಿಂತ ಮುಂಚೆ ಯಾವಾಗಲೂ ನಾನು ಒಂದು ಇನ್ಸ್ಟಿಟ್ಯೂಟಿಗೆ ಹೋಗ್ತಾ ಇದ್ದೆ. ಅದನ್ನು ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಆ ಇನ್ಸ್ಟಿಟ್ಯೂಟಲ್ಲಿ ಏನು ಮಾಡ್ತೀನಿ ನಾನು ಅಂತ. ಇವಾಗ ನಾನು ಆ ಇನ್ಸ್ಟಿಟ್ಯೂಟಿಗೆ 6 ತಿಂಗಳಿಂದ ಹೋಗಿ ಬಂದ್ಬಿಟ್ಟು ಆಲ್ರೆಡಿ ಎಲ್ಲ ಮುಗಿಸಿದ್ದೀನಿ. ನಾನು ಒಂದು ಥೀಸಿಸ್ನ ಮಾಡೋಕ್ಕೆ ಹೋಗ್ತಾ ಇದ್ದೆ. ಅಲ್ಲೊಂದು ಲ್ಯಾಬ್ ಇರ್ತಾ ಇತ್ತು, ಆ ಲ್ಯಾಬಲ್ಲಿ ನಾನು ಒಬ್ಬನೇ ಹೋಗಿ ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾ ಇದ್ದೆ. ಅನಕೋಯಿಕ್ ಚೇಂಬರ್ ಅಂತ ಇರುತ್ತೆ, ಅಲ್ಲಿ ಮಾಡ್ತಾ ಇದ್ದೆ ನಾನು. ಸೊ ಈ ಥರ ಆ ಇನ್ಸ್ಟಿಟ್ಯೂಟಿಗೆ ಹೋಗುವಾಗ, ನಾನು ಟ್ರೈನಲ್ಲಿ ಹೋಗುವಾಗ ಆ ವಿಶಾಲವಾದ ಜರ್ಮನಿಯ ಫೀಲ್ಡ್ಗಳನ್ನು ನೋಡ್ತಾ, ಆಕಾಶದ ಹತ್ರ ನೋಡ್ತಾ ಯೋಚನೆ ಮಾಡ್ತಿದ್ದೆ, ಓಕೆ, ನಾನು ಇನ್ನೇನು ಕೊನೆಯ ಘಟ್ಟದಲ್ಲಿ ಬಂದ್ಬಿಟ್ಟಿದ್ದೀನಿ, ನೆಕ್ಸ್ಟ್ ನಾನೀಗ ವರ್ಕ್ ಅನ್ನೋ ಒಂದು ಲೈಫಿಗೆ ಹೋಗ್ತೀನಿ, ಅಂದರೆ ಎಂಪ್ಲಾಯ್ ಆಗೋದಿದ್ದೀನಿ. ಸೊ ಇವಾಗ ಹೆಂಗಾದ್ರೂ ಆಗ್ಬಿಟ್ರೆ ಲೈಕ್ ಒಳ್ಳೇದು ಅಂತ ಅವಾಗ ಆ ಥರ ಒಂದು ಅಬ್ಸೆಷನ್ ಇತ್ತು. ಯಾಕಂದರೆ ಅವಾಗಿನ್ನೂ ಟ್ರೈ ಮಾಡ್ತಿದ್ನಲ್ಲ, ಇವಾಗ ಆಲ್ರೆಡಿ ಒಂದು ಸಿಕ್ಕಿದೆ. ಅವಾಗ ಈ ಮುಂದೆ ಏನಾಗುತ್ತೆ ಅನ್ನೋದು ಮುಂಚೆ ಗೊತ್ತಾಗ್ಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತಲ್ಲ ಅಂತ ಯಾವಾಗಲೂ ಅನ್ಸೋದು. ಈಗ ಮುಂದೆ ನನಗೆ ನನಗೆ ಒಂದು ಆಗುತ್ತೆ ಅಂದ್ಕೊಂಡಿದ್ದು, ನನಗೆ ಇಷ್ಟ ಇದ್ದಿದ್ದೆ ಕೆಲಸ ಸಿಗುತ್ತೆ ಅಂತ ಹೇಳಿ ಒಂದು ಗೊತ್ತಾಗ್ಬಿಟ್ಟಿದ್ರೆ, ಏನೋ ಹಿಂಗೆ ಯಾರಾದ್ರು ಪಿಕ್ಚರ್ ತೋರಿಸ್ಬಿಟ್ರೆ, ಅಥವಾ ಹಿಂಗೆ ಏನಾದ್ರು ಮ್ಯಾಜಿಕಲ್ಲಿ ಈ ಪಾಂಡ್ ಒಳಗಡೆ ಫ್ಯೂಚರ್ ತೋರಿಸ್ತಾರಲ್ಲ ಯಾವುದೋ ದೇವ್ರ ಮೂವಿಗಳಲ್ಲಿ, ಆ ಥರ ಹಿಂಗೆ ಕಂಡುಬಿಟ್ರೆ ಭಾಳ ಚೆನ್ನಾಗಲ್ಲ ಅಂತ ಸುಮ್ಮನೆ ಅನ್ಕೊಳ್ತಾ ಇದ್ದೆ ಅಷ್ಟೇ. ಆದರೆ ಅದು ಸಬ್ಕಾನ್ಷಿಯಸ್ಗೆ ರೀಚ್ ಆಗಿದೆ ಅಂತ ನನಗೆ ಟೋಟಲಿ ಅನ್ನವೇರ್, ಅದು ಸಬ್ಕಾನ್ಷಿಯಸ್ಗೆ ರೀಚ್ ಆಗ್ಬಿಟ್ಟಿದೆ ಆ ಥಾಟ್.
ಹಂಗೆ ಚೆನ್ನಾಗಿರ್ತಿತ್ತಲ್ಲ ಅಂತ ಯಾವಾಗಲೂ ಅದನ್ನೇ ಅನ್ಕೊಳ್ತಾ ಇದ್ದೆ ಅನ್ಸುತ್ತೆ, ಮೋಸ್ಟ್ಲಿ ಸಬ್ ಕಾನ್ಷಿಯಸ್ಲಿ ವರ್ಕು ಮಾಡ್ತಿದ್ದೆ ಯಾವಾಗಲೇ. ಅಬ್ಸೆಷನ್ ಅಂತಂದ್ರೆ ಬರೀ ಆ ಥರ ನೆಗೆಟಿವಿಟಿ ಅಲ್ಲ. ಅದೇ ಒಂದು ಸಮಯದಲ್ಲಿ ದಿನ ರಾತ್ರಿ ನಾನು ವಾಪಸ್ ಬಂದಾಗ ಮೂವಿಗಳು ನೋಡ್ತಾ ಇರ್ತೀನಿ. ನಾನು ದಿನ ಆಲ್ಮೋಸ್ಟ್ ಒಂದು ಮೂವಿ ನೋಡ್ತಿರ್ತೀನಿ. ಅದರಲ್ಲಿ ಯಾವುದೋ ಒಂದು ಮೂವಿ ನೋಡುವಾಗ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನಲ್ಲಿ ಒಂದು ಸಾಂಗ್ ಬರುತ್ತೆ, ವಿ ಲಾಸ್ಟ್ ಡ್ಯಾನ್ಸಿಂಗ್ ಅಂತ. ಆ ಒಂದು ಸಾಂಗಲ್ಲಿ ಒಂದು ಮಧ್ಯದಲ್ಲಿ ಅದೊಂದು ಇಡಿಯಂ ಥರ ಇದೆ ಸಾಂಗ್, ಅದು ಡಬ್ ಸ್ಟೆಪ್ ಥರ. ಆ ಒಂದು ಸಾಂಗಲ್ಲಿ ಮಧ್ಯೆ ಬರುತ್ತೆ ಇಂಗ್ಲೀಷಲ್ಲಿ ಒಂದು ಸೆಂಟೆನ್ಸು, ಈ ಒಂದು 6 ತಿಂಗಳು ನಾವು ಕಷ್ಟಪಟ್ಟರೆ ಫಾರ್ ಎವರ್ ಆಗಿ ಚೆನ್ನಾಗಿರ್ತೀವಿ. ಅದು ಲಿಟ್ರಲಿ ಹಾಗೆ ಇದೆ, ಅದು ಲಿರಿಕ್ಸ್ ಹಂಗಿದೆ ಆ್ಯಕ್ಚುಲಿ. ಅದು ಯಾಕೆ ಹಂಗಿದೆಯೋ ಬಹಳ ವಿಚಿತ್ರ. ನಾನು ಹೇಳ್ತಿದ್ದೀನಿ, ನಾನು ಮಾಡ್ತಿರೋ ಇನ್ಸ್ಟಿಟ್ಯೂಟಿಗೆ ಹೋಗ್ತಿದ್ದೆ ಅಂತ ಹೇಳಿದ್ನಲ್ಲ, ಅದು 6 ತಿಂಗಳು ಥೀಸಿಸ್ಸು. ಬಟ್ ಆ ಸಾಂಗ್ ಒಳಗಡೆ ಇರ್ತಕ್ಕಂಥ ಆ ಒಂದು ಸ್ಮಾಲ್ ಸೆಂಟೆನ್ಸ್, ಅದು ಒಂದು ಇಡಿಯಂ ಬರುತ್ತೆ ಮ್ಯೂಸಿಕ್, ಮಧ್ಯದಲ್ಲಿ ಮತ್ತೊಂದು ಸೆಂಟೆನ್ಸ್, ಮತ್ತೆ ಮ್ಯೂಸಿಕ್ ಒಂದು ಸೆಂಟೆನ್ಸ್. ಆ ಸೆಂಟೆನ್ಸ್ ಏನಿತ್ತು ಅಂದರೆ, ಈ ಒಂದು 6 ತಿಂಗಳು ಕಷ್ಟಪಟ್ಟರೆ ಫಾರ್ ಎವರ್ ಆಗಿ ನಾವು ಚೆನ್ನಾಗಿರ್ತೀವಿ ಅಂತೇಳಿ ಅವಾಗ ಬಂತು. ಇದನ್ನ ಕೇಳ್ತಾ ಟ್ರೈನ್ ಟ್ರ್ಯಾಕ್ನ ನೋಡ್ತಾ ಇದ್ದೆ ನಾನು ಹೋಗುವಾಗ. ಭಾಳ ಸ್ಪೀಡಾಗಿ ಹೋಗ್ತಾ ಇತ್ತು ಟ್ರೈನ್ ಟ್ರ್ಯಾಕ್. ಅದನ್ನು ನೋಡೋಕ್ಕೆ ಹಂಗೆ ಕಣ್ಣು ಒಂಥರ ಆಗ್ತಾ ಇತ್ತು, ಯಾಕಂದ್ರೆ ನಾನು ಪ್ರತಿಯೊಂದು ಆ ಬಾರ್ಗಳನ್ನ ಎಣಿಸ್ತಾ ಹೋಗ್ತಿದ್ದೆ. ಅದು ಸ್ಪೀಡ್ ಹೋದಾಗೆಲ್ಲ ಬಾರೆಲ್ಲ ಕಣ್ಣೆಲ್ಲ ಒಂಥರ ಆಗ್ತಿತ್ತು. ಸೊ ನಾನು ಯಾಕೆ ಹಿಂಗೆ ಮಾಡ್ತೀನಿ ನನಗೆ ಗೊತ್ತಾಗಲ್ಲ ಕೆಲವೊಂದ್ಸಲ. ಏನಿದು ಈ 6 ತಿಂಗಳಲ್ಲಿ ಕಷ್ಟಪಟ್ಟರೆ ಮುಂದೆ ಫಾರ್ ಎವರ್ ಆಗಿ ಚೆನ್ನಾಗಿರ್ಬೋದು ಅಂತ ಅಂತಾರಲ್ಲ, ಯಾರು ಈ ಸಾಂಗ್ ರೈಟರ್ಸ್ ಯಾರು? ನಾನೇನು ಅದು ಸಾಂಗ್ ಹಂಗೆ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಯಾವುದೋ ಮೂವಿ ಎಂಡಲ್ಲಿ ಬಂದಿತ್ತು ಅದು ಸಾಂಗು, ಇಷ್ಟ ಆಗಿತ್ತು ಅಂತ ಅದನ್ನು ನಾನು ಪ್ಲೇ ಲಿಸ್ಟಲ್ಲಿ ಹಾಕೊಂಡ್ಬಿಟ್ಟು ಲೈಕ್ ಇಯರ್ಫೋನಲ್ಲಿ ಕೇಳ್ತಿದ್ದೆ. ಸೊ ಅದು ನನಗೆ ಹೇಳೋದಂಗಿತ್ತು ಮತ್ತೆ ಏನು ಅಂತ, ಈ ಒಂದು 6 ತಿಂಗಳು ಏನು ಮಾಡ್ತಿದ್ದೆ ಮಾಸ್ಟರ್ ಥೀಸಿಸ್ಸು, ಈ ಒಂದು 6 ತಿಂಗಳಲ್ಲಿ ಕಷ್ಟಪಡೋ ಸ್ಟೂಡೆಂಟ್ ಲೈಫಲ್ಲಿ ಮುಂದೆ ಫಾರ್ ಎವರ್ ಆಗಿ ಈ ಒಂದು ಕಷ್ಟದಲ್ಲಿ 2 ವರ್ಷ ಕಷ್ಟಪಟ್ಟಿದ್ದೀನಿ ಒಂದು, ನಿನಗೆ ಫಾರ್ ಎವರ್ ಆಗಿ ನಿನಗೆ ಸಿಗುತ್ತೆ ಅಂತ ಹೇಳಿ ಆ ಒಂದು ಸಾಂಗಿನ ಮೂಲಕ ಗೊತ್ತಾದಂಥ ಒಂದು ಘಟನೆ ನಂಬರ್ 2. ಮತ್ತೆ ಇದು ಏನು ಪರ್ಸ್ನಲ್ ಆಗಿರ್ತಕ್ಕಂಥ ಸೆಲ್ಫಿಗೆ ಸಂಬಂಧಪಟ್ಟಂಥ ಆ ಒಂದು ಅಬ್ಸೆಷನ್ ಏನಿತ್ತಲ್ಲ ಸಬ್ ಕಾನ್ಷಿಯಸ್ಲಿ, ಒಂದು ಸಿಕ್ಕರೆ ಸಾಕಪ್ಪ ಅನ್ನೋದು, ಅದಕ್ಕೆ ಒಂದು ಪ್ರೂಫ್ ಅನ್ನೋ ಥರ. ಈ ಪಕ್ಕ ಅದು 6 ತಿಂಗಳು ಕಷ್ಟಪಟ್ಬಿಡು ನೆಕ್ಸ್ಟ್ ಆಗುತ್ತೆ ಅಂತ. ಹಂಗೆ ಆಯ್ತು ಇವಾಗ, ಎಕ್ಸಾಕ್ಟ್ಲಿ ಹಂಗೆ 100% ಆಯಿತು. ನಾನು ಯಾವ ಥರ ಇಮ್ಯಾಜಿನ್ ಮಾಡಿದ್ದೆ, ಯಾವ ಥರ ನಾನು ಇನ್ನೇನು ಮುಗಿಸುವಾಗ ನನಗೆ ಒಂದು ಜಾಬ್ ಇರಬೇಕು, ನಾನು ಸ್ಟಡಿ ಮುಗಿದ ತಕ್ಷಣ ನನ್ನ ಜಾಬ್ ಸ್ಟಾರ್ಟ್ ಆಗಬೇಕು, ನಾನು ಏನು ವೇಟ್ ಮಾಡೋಕ್ಕೆ ಟೈಮ್ ಇಲ್ಲ, ಮತ್ತೆ ಹಂಗೆ ಆಗಲೇಬೇಕು. ಯಾಕಂದರೆ ಒಂದು ಮನುಷ್ಯ ಒಂದು ಇಮ್ಯಾಜಿನೇಷನ್ ಮಾಡ್ಬಿಟ್ಟಿದ್ದಾನೆ, ಒಂದು ಮೆಂಟಲ್ ಪಿಕ್ಚರ್ ನೋಡಿದ್ದಾನೆ, ಹಂಗೆ ಆಗಬೇಕು. ಯಾರಿಗೆ ನೀವು ಇದನ್ನು ಆರ್ಡರ್ ಮಾಡ್ತಿದ್ಯಾ? ಯಾರಿಗೂ ಇಲ್ಲ. ಯಾರಿಗೆ ಇದನ್ನು ಸೊಕ್ಕಿನಿಂದ ಕೇಳ್ತಾ ಇದ್ದೀವಿ? ಯಾರಿಗೂ ಇಲ್ಲ. ನನಗೆ ನಾನೇ ಮಾಡ್ತಕ್ಕಂಥ ಇದು ಪ್ರಾಮಿಸ್ ಅಷ್ಟೇ. ಇದು ಯಾರಿಗೂ ಹೇಳ್ತಾ ಇಲ್ಲ ನಾನು ಹಿಂಗೆ ಮಾಡ್ಬಿಡೋದು ನನಗೋಸ್ಕರ, ಯಾಕಂದರೆ ನಮಗೋಸ್ಕರ ಯಾರು ಏನು ಮಾಡಲ್ಲ. ಘಟನೆ ನಂಬರ್ 2. ಸೊ ಘಟನೆ ನಂಬರ್ 3ಕ್ಕೆ ಬರೋಣ. ಘಟನೆ ನಂಬರ್ 3ಅಲ್ಲಿ ಹೀಗೆ ನಾನು ಬೇರೆ ಸಿಟಿಗೆ ಹೋಗಬೇಕು ಅಂತ ಹೇಳಿ ಒಂದು ಅಪಾರ್ಟ್ಮೆಂಟ್ನ ಹುಡುಕ್ತಾ ಇದ್ದೆ. ಇಲ್ಲಿ ವೇಗ ಗೆಸೂಟ್ ಅಂತ ಅಂತಾರೆ, ಒನ್ಗೆ ಮನ್ಸಾಮ್ ಅಂತ. ಇಲ್ಲಿ ಅಂದರೆ ಶೇರ್ಡ್ ಅಪಾರ್ಟ್ಮೆಂಟ್ಗಳು ಅಥವಾ 1 ಫ್ಲ್ಯಾಟ್ ಅಪಾರ್ಟ್ಮೆಂಟ್ಗಳು ಈ ಥರ ಎಲ್ಲ ಇರ್ತವೆ, ಆಯಿತಾ. ಇಲ್ಲಿ ಸ್ವಲ್ಪ ಕೆಲವೊಂದು ಸಿಟಿಗಳ ಡಿಪೆಂಡ್ ಆನ್ ಸಿಟಿ ಹುಡುಕೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಹೋಗ್ತಕ್ಕಂಥ ಸಿಟಿ ಸ್ವಲ್ಪ ಭಾಳ ಕಷ್ಟ ಇತ್ತು ಅಲ್ಲಿ ಅಪಾರ್ಟ್ಮೆಂಟ್ ಹುಡುಕೋದು. ನಾನು ಹಿಂಗೆಲ್ಲ ಟ್ರೈ ಮಾಡ್ತಾ ಇದ್ದೆ. ಒಂದು ಆ್ಯಡ್ ಸಿಕ್ತು ನನಗೆ, ಅದ್ರಲ್ಲಿ ಭಾಳ ಚೆನ್ನಾಗಿರ್ತಕ್ಕಂಥ ಬಾಲ್ಕನಿ ಇರ್ತಕ್ಕಂಥ ಒಳ್ಳೆ ಒಂದು ಇರ್ತಕ್ಕಂಥ ಒಂದು 3rd ಫ್ಲೋರ್ ಇರ್ತಕ್ಕಂಥ ಅಪಾರ್ಟ್ಮೆಂಟ್ ಸಿಕ್ಕಿತ್ತು ನನಗೆ. ನಾನು ಓಕೆ ಇದನ್ನು ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಪಕ್ಕ ನನಗೆ ಇದು ಸಿಗ್ಬೋದು, ಯಾಕಂದರೆ ಇಷ್ಟು ಕಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಹುಡುಕೋದು ತುಂಬ ಕಷ್ಟ ಆ ಸಿಟಿಯಲ್ಲಿ, ಹೇಳಿದ್ನಲ್ಲ. ಅದಕ್ಕೆ ಸಿಟಿ ಮೇಲೆ ಡಿಪೆಂಡ್. ದೊಡ್ಡ ಸಿಟಿ ಆದರೆ ಈಸಿಯಾಗಿ ಸಿಕ್ಬಿಡುತ್ತೆ, ಚಿಕ್ಕ ಸಿಟಿ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ನಂದು ಅರ್ಜೆಂಟಾಗಿ ಹೋಗೋದಿತ್ತು, ಅಲ್ಲಿ ಜಾಯ್ನ್ ಆಗಬೇಕಾಗಿತ್ತು ನಾನು. ಸೊ ಈ ಥರ ಆದರೆ ಹೇಗೆ ಅಂಥೇಳಿ ಅವ್ರಿಗೆ ನಾನು ಆ್ಯಡ್ನ ಕಾಂಟ್ಯಾಕ್ಟ್ ಮಾಡಿದೆ. ಇನ್ನೂ ರಿಪ್ಲೈ ಬರಲಿಲ್ಲ. ಅವಾಗ ನನಗೆ ಇನ್ನೂ ಅಬ್ಸೆಷನ್ ಸ್ಟಾರ್ಟ್ ಆಯಿತು. ಏನೀಗ ನನಗೆ ಜಾಬ್ ಸ್ಟಾರ್ಟ್ ಮಾಡಬೇಕು, ಅಪಾರ್ಟ್ಮೆಂಟ್ ನನಗೆ ಇಲ್ಲ ಅಂತಂದರೆ ಮತ್ತು ನಾನು ಕಮ್ಯುನಿಕೇಟ್ ಮಾಡೋದು ಹಾಗೆ ಈಗ ಅಂತೇಳಿ ಇಲ್ಲಿದ್ದೆಲ್ಲ ಯೋಚನೆಗಳು. ಯಾಕಂದರೆ ಸ್ವಲ್ಪ ಅಲ್ಲಾಡಿದ್ರು ಕೂಡ ಒಂಥರ ಸೆಂಟರ್ ಆಫ್ ಗ್ರಾವಿಟಿ ಇದ್ದಂಗೆ ಮನಸ್ಸು, ಸ್ವಲ್ಪ ಅಲ್ಲಾಡಿದ್ರು ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ, ಅದು ಶಾಕ್ ವೇವ್ ಥರ. ಹಾಗೆ ಮೈಂಡ್ ಇದ್ದಾಗ ಲೈಕ್ ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಆವಾಗ ನಾನು ಏನು ಮಾಡಿದೆ ಅಂದರೆ ಇದು ಇತ್ತೀಚೆಗೆ ನಡೆದಂಥ ಘಟನೆ ಅಲ್ಲ, ಇವಾಗಲೂ ಕೂಡ ನಾನು ಅಫರ್ಮೇಷನ್ಸ್ಗಳನ್ನ ಮಾಡ್ತಾ ಇದ್ದೆ. ಆ ಒಂದು ಸೇಮ್ ಸೆಂಟೆನ್ಸ್, ಕಾಮನ್ ಸೆಂಟೆನ್ಸ್ ನಾನು 2 ವರ್ಷಗಳ ಅಫರ್ಮೇಷನಿಂದ ಇದ್ದೇ ಇದೆ. ಏನೇ ಒಂದು ಆದರೂ ಕೂಡ ಆಶ್ಚರ್ಯಕರವಾದಂಥ ಘಟನೆಗಳು ಬಂದು ನನಗೆ ಆ ಒಂದು ಪ್ರಾಬ್ಲಮ್ನ ಸೊಲ್ಯೂಷನ್ ಸಿಗಂಗೆ ಮಾಡಿಬಿಡುತ್ತೆ ಅಂತ. ಮಧ್ಯರಾತ್ರಿ 1:15 ಸುಮಾರಿಗೆ ಒಂದು ವಿಚಿತ್ರ ಕನಸು ಬರ್ತಾಯಿತ್ತು. ಅದು ಏನು ಅಂತ ತುಂಬ ಬ್ಲರ್ ಆಗಿದೆ. ಅದು ಏನೋ ಸ್ಪೇಸ್ ಶಿಪ್ಗಳು ಬರೋದು, ಆ ಥರ ಏನೋ ಲೈಟ್ ಹತ್ತೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಆವಾಗ ಆ ಲೈಟ್ ಬಂತು ಅಂತಂದಲ್ಲ, ಅದು ಮೊಬೈಲಿಂದ ಲೈಟ್, ಅದು ಮೊಬೈಲ್ ಸ್ಕ್ರೀನಿಂದ ಲೈಟ್. ಏನು ಅಂತ ನೋಡಿದೆ, ಏನೋ ಮೆಸೇಜ್ ಬಂದಿತ್ತು. ಯಾವ ಮೆಸೇಜ್ ಅಂತಂದರೆ ಯಾರು ನನಗೆ ಏನು ರಿಪ್ಲೈ ಮಾಡಿಲ್ವ, ಆ್ಯಡು ತುಂಬ ದಿನಗಳಿಂದ 1 ವಾರದಿಂದ ಯಾರು ರಿಪ್ಲೈ ಮಾಡಿರಲಿಲ್ಲ.
ಅವಾಗ ಅವರು ನನಗೆ ರಿಪ್ಲೈ ಮಾಡಿದರು. ನಾನು ಈ ಅಪಾರ್ಟ್ಮೆಂಟ್ ಸರ್ಚ್ ಮಾಡೋಕ್ಕೆ ಆ್ಯಡ್ ಕಾಂಟ್ಯಾಕ್ಟ್ ಮಾಡಿದ್ದೆಲ್ಲೋ ಅದರಿಂದ ನಾನು ಮೆಸೇಜ್ ಮಾಡ್ತಾ ಇರೋದಂತ ಆ ಮಹಿಳೆ ಅಂದರು. ಆದರೆ ಅದರಲ್ಲಿ ಫಸ್ಟ್ ಸೆಂಟೆನ್ಸಲ್ಲಿ ನೋಡಿದೆ ನಾನು, ಆ ಒಂದು ಪ್ಯಾರಾಗ್ರಾಫ್ ಬರುತ್ತೆ ದೊಡ್ಡದಾಗಿ ಜರ್ಮನಲ್ಲಿ. ಫಸ್ಟ್ ಸೆಂಟೆನ್ಸಲ್ಲಿ ನೋಡಿದೆ, ಈಗ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀವಿ ನಾವು ಅಂತ ಹೇಳಿದರು. ನಾನು ಒಂಥರ ತಲೆ ಕಟ್ತಿ, ಅಲ್ಲ ಬೇರೆಯವ್ರಿಗೆ ಕೊಟ್ಟಿದ್ದೆ ಅದಕ್ಕೆ ಹೇಳೋ ಅವಶ್ಯಕತೆ ಇತ್ತು, ನನಗೆ ಯಾಕೆ ಹೇಳಬೇಕು? ಲೈಕ್ ಕೊಟ್ಟಿದ್ರೆ ಮುಗೀತು, ರಿಪ್ಲೈ ಮಾಡಲಿದ್ರೆ ಪರವಾಗಿಲ್ಲ, ನಾನು ಅನ್ಕೊಳ್ತಿದ್ದೆ ಯಾರಿಗೋ ಬೇರೆ ಕೊಟ್ಟಿದ್ದಾರೆ ಅದಕ್ಕೆ ರಿಪ್ಲೈ ಬರ್ತಿಲ್ಲ ಅಂತ. ಅಷ್ಟೇ ಅಲ್ಲ, ಸೆಂಟೆನ್ಸ್ ಪ್ಯಾರಾಗ್ರಾಫ್ ದೊಡ್ಡದಿತ್ತು. ನೋಡ್ತಾ ಹೋದೆ. ಹವೆವರ್ ಬೇರೆ ಕೊಟ್ಟಿದ್ದೀವಿ, ಹವೆವರ್ ಆಶ್ಚರ್ಯಕರವಾಗಿ ಜರ್ಮನ್ ವರ್ಡಲ್ಲಿ ಯುಬರಾಶಿಂಗ್ ಅಂತ ಕರೀತಾರೆ. ಆಶ್ಚರ್ಯಕರವಾಗಿ ಸೆಕೆಂಡ್ ಫ್ಲೋರಲ್ಲಿ ಇರ್ತಕ್ಕಂಥ ಒಂದು ಟೆನೆಂಟ್ ವೆಕೇಟ್ ಆಗ್ಬಿಟ್ಟಿದೆ. ಅದು ಕೂಡ ಬ್ಯೂಟಿಫುಲ್ ಆಗಿದೆ, ಇದೇ ಥರ ಇದೆ. ಅದು ನಿನಗೆ ಬೇಕಾ ಅಂತ ಕೇಳಿದರು. ಘಟನೆ ನಂಬರ್ 3. ಸೊ ಅಂದರೆ ಈ 3 ಘಟನೆಗಳನ್ನು ನಾನು ಹೇಳಿದೆ, ಆಯ್ತಾ. ಫಸ್ಟಿಗೆ ನನಗೆ ಆ ಇಂಟರ್ನ್ಶಿಪ್ ಇನ್ನೇನು ಹೋಯ್ತು ಅಂತಂದಾಗ ಮತ್ತೆ ಸಿಕ್ಕಿದ್ದು. ಎರಡನೇದು ಆ ಸಾಂಗಲ್ಲಿ ನನ್ನ ಲೈಫಿಗೆ ಸಂಬಂಧಪಟ್ಟಂತ ಎಕ್ಸಾಕ್ಟ್ ಅದೇ ವರ್ಡ್ಸ್. ಈ 6 ತಿಂಗಳಲ್ಲಿ ಕಷ್ಟಪಟ್ಟರೆ ಮುಂದೆ ಫಾರೆವರ್ ಆಗಿ ಫ್ರೀ ಇರ್ತೀಯ. ಅದು ಸಾಂಗ್ ಏನು ಅಂತ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕಿದ್ರೆ ನೀವು ಕೇಳ್ಬೋದು. ವಿ ಲಾಸ್ಟ್ ಡ್ಯಾನ್ಸಿಂಗ್ ಅಂತ ಅದು ಇದೆ. ಆ್ಯಕ್ಚುಲಿ ಈ ವಿಡಿಯೋ ಮಾಡುವಾಗ ಕರೆಕ್ಟಾಗಿ ಆರ್ಟಿಸ್ಟ್ ಹೆಸರು ಬರ್ತಾ ಇಲ್ಲ, ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ. ಸೊ ಈ ಒಂದು ಘಟನೆಗಳನ್ನು ನಡೆದಾಗ ಇದನ್ನು ಯಾವ ಥರ ಕ್ಯಾಟಗರೈಸ್ ಮಾಡೋದು, ಇವಾಗ ರುಡಾಲ್ಫ್ ಸ್ಟೈನರ್ ಅವರು ಹೇಳ್ತಾ ಹೋಗ್ತಾರೆ. ಈ ಥರ ಘಟನೆಗಳನ್ನು ಮಿಸ್ಟಿಕಲ್ ಆಗಿ ಕನ್ಸಿಡರ್ ಮಾಡಬೇಕಾ, ಅಥವಾ ಇವನ್ನ ಸುಮ್ಮನೆ ಏನೋ ಒಂದು ಕಾಜಾಲಿಟಿ, ಅಂದರೆ ಒಂದು ಕಾಸ್ ಇರುತ್ತೆ, ಒಂದು ಎಫೆಕ್ಟ್ ಇರುತ್ತೆ. ಯಾರೋ ಬಂದಿರ್ತಾರೆ, ಬೇಗ ಅವ್ರಿಗೆ ರೆಂಟ್ ಕೊಟ್ಟಿರ್ತಾರೆ, ಸೊ ಅದು ಸಂಬಂಧ ಇಲ್ಲ. ನೀವು ಚೆನ್ನಾಗಿ ಮಾಡಿರ್ತೀಯ, ಅದನ್ನ ನೋಡಿ ಅವ್ರಿಗೆ ಇಷ್ಟ ಆಗಿರುತ್ತೆ ಈಟರ್ ಅವ್ರಿಗೆ, ಅದಕ್ಕೋಸ್ಕರ ಕೊಟ್ಟಿರ್ತಾರೆ. ಇದರಲ್ಲಿ ನೋಡ್ತಕ್ಕಂಥ ಎಷ್ಟೋ ವ್ಯೂವರ್ಸ್ಗಳಿಗೂ ಕೂಡ ಅನಿಸಿರ್ಬೋದು, ಇವನೇನೋ ಸಾಮಾನ್ಯವಾದ ಘಟನೆಗಳನ್ನು ಈ ಥರ ಒಂದು ಏನೋ ಒಂದು ಮಿಸ್ಟ್ರಿ ಥರ ಹೇಳ್ತಾನೆ ಅಂತ. ಸೊ ಅದೇ ಈ ರುಡಾಲ್ಫ್ ಸ್ಟೈನರ್ ಅವರು ಇದನ್ನೇ ಹೇಳೋದು. ಈ ಥರ ಘಟನೆಗಳು ಆದಾಗ ಇದನ್ನು ಮಿಸ್ಟ್ರಿ ಅಂತ ಕನ್ಸಿಡರ್ ಮಾಡಬೇಕಾ, ಮಿಸ್ಟಿಕಲ್ ಅಂತ ಕನ್ಸಿಡರ್ ಮಾಡಬೇಕಾ, ಅಥವಾ ಇದನ್ನು ಕಾಸಾಲಿಟಿ ಅಂತ ಸುಮ್ಮನೆ ಬಿಟ್ಬಿಡ್ಬೇಕಾ, ರಿಯಲಿಸಮ್ ಅಂತ, ಅಥವಾ ಏನಿದು, ಇದು ಹೆಂಗೆ ಅನಲೈಸ್ ಮಾಡೋದು ಅನ್ನೋದ್ರ ಬಗ್ಗೆ ಇವಾಗ ನಾನು ಐಪ್ಯಾಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ರುಡಾಲ್ಫ್ ಸ್ಟೈನರ್ ಅವ್ರ ಬಗ್ಗೆ ಮಾತಾಡ್ತಿದ್ನಲ್ಲ, ಅವರು ಆ ಫಿಲಾಸಫಿ ಆಫ್ ಫ್ರೀಡಮ್ ಅನ್ನೋ ಬುಕ್ಕಲ್ಲಿ 3 ಒಂದು ವಿಷಯಗಳ ಬಗ್ಗೆ ಮಾತಾಡ್ತಾರೆ. ಒಂದು ಲೇಸರ್ ತಗೊಳ್ತೀನಿ, ಒಂದು ಮೆಟೀರಿಯಲಿಸಮ್ ಅನ್ನೋದ್ರ ಬಗ್ಗೆ, ಇನ್ನೊಂದು ರಿಯಲಿಸಮ್ ಅನ್ನೋದ್ರ ಬಗ್ಗೆ, ಇನ್ನೊಂದು ಐಡಿಯಲಿಸಮ್ ಅನ್ನೋದ್ರ ಬಗ್ಗೆ. ಏನಿದು ಅಂತ ಹೇಳಿ ಒಂದೊಂದಂಗೆ ಹೇಳ್ತಾ ಹೋಗ್ತೀನಿ. ಸೊ ಈ ಮೆಟೀರಿಯಲಿಸಮ್ ಅಂತಂದ್ರೆ ಏನು ಅಂತಂದ್ರೆ, ಎರಡು ಒಂದು ಈ ಥರ ಘಟನೆಗಳು ಹೇಳಿದಾರೆ, 3 ಇವೆಂಟ್ಸ್ ಹೇಳಿದಾರೆ ಲೈಫಲ್ಲಿ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ 2 ಡೊಮೇನ್ಗಳು, ಫಸ್ಟಿಗೆ ಡೊಮೇನ್ಗಳ ಬಗ್ಗೆ ಮಾತಾಡಿದೆ, ನೆನಪಿದೆಯಾ? ಈ ಡೊಮೇನ್ಗಳಿಗೆ ಕೆಟಗರೈಸ್ ಮಾಡಬೇಕು ಈ ಥರ ಘಟನೆಗಳನ್ನ, ಆಮೇಲೆ ಅನಲೈಸ್ ಮಾಡಬೇಕು ಇದು ಯಾಕೆ ಹಿಂಗಾಗ್ತಿದೆ ಅಂತ ಹೇಳಿ. ಸೇಮ್ ಸೈಂಟಿಫಿಕ್ ಮೆಥಡ್ಗಳು ಏನು ಮಾಡ್ತೀವೋ, ಕಾಂಟ್ರಡಿಕ್ಷನ್ ಮೆಥಡ್ ಮತ್ತು ಡೈರೆಕ್ಟ್ ಇನ್ವೆಸ್ಟಿಗೇಷನ್ ಮೆಥಡ್, ರಿಸರ್ಚ್ ಮೆಥಡ್, ಈ ಥರ. ಮೆಟೀರಿಯಲಿಸಮ್ಗೆ, ರಿಯಲಿಸಮ್ಗೆ, ಐಡಿಯಲಿಸಮ್ಗೆ ಏನು ಡಿಫ್ರೆನ್ಸ್ ಅಂತ ಹೇಳ್ತಾ ಹೋಗ್ತೀನಿ. ಈಗ ಹೇಳೋಕ್ಕಿಂತ ಮುಂಚೆ ಒಂದು ಪರ್ಸೀವ್ಡ್ ಕಾಂಟೆಂಟ್ ಅಂತ, ಇನ್ನೊಂದು ಥಾಟ್ ಕಾಂಟೆಂಟ್. ಏನಿದು ಪರ್ಸೀವ್ಡ್ ಕಾಂಟೆಂಟ್ ಮತ್ತು ಥಾಟ್ ಕಾಂಟೆಂಟ್ ಅಂತ ಹೇಳಿ ನೀವು ಕ್ವಶನ್ ಮಾಡ್ತಾ ಇರ್ಬೋದು. ಪರ್ಸೀವ್ಡ್ ಕಾಂಟೆಂಟ್ ಅಂತಂದ್ರೆ ಅಂದ್ರೆ ಪರ್ಸ್ಪೆಕ್ಷನ್, ನಮ್ಮ ಒಂದು ಏನೋ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನಿದೆ, ಏನು ಒಂದು ಕಂಡಿದೆ ಅಂತ, ಅಂದ್ರೆ ಇದು ಜಗತ್ತಿನಲ್ಲಿ ಆಗ್ತಕ್ಕಂಥ ಒಂದು ಘಟನೆಗಳು. ಇನ್ನೊಂದು ಥಾಟ್ ಕಾಂಟೆಂಟು, ಆ ಪರ್ಸೆಪ್ಷನ್ನು, ಈ ಜಗತ್ತಿನಲ್ಲಿ ಏನಾಗಿದೆ ಘಟನೆ, ಅದು ನಮಗೆ ಯಾವ ಥರ ಚಿಂತನೆಗಳನ್ನ ಬಿಂಬಿಸುತ್ತೆ ಮತ್ತು ಯಾವ ಚಿಂತನೆಯಿಂದ ಒಂದು ಥಾಟನ್ನು ನಾವು ಅನಲೈಸ್ ಮಾಡ್ತೀವಿ ಅನ್ನೋದು. ಇದಕ್ಕೆ ನಾವು 3 ಮೆಥಡಲ್ಲಿ ಮಾಡಬಹುದು ಈ ಥಾಟ್ ಕಾಂಟೆಂಟ್ನ. 1ನೇ ಮೆಥಡ್ ಮೆಟೀರಿಯಲಿಸ್ಟಿಕ್ ವ್ಯೂವಲ್ಲಿ ನೋಡ್ಬೋದು, 2ನೇ ಮೆಥಡ್ ರಿಯಲಿಸ್ಟಿಕ್ ವ್ಯೂವಲ್ಲಿ ನೋಡ್ಬೋದು, ರಿಯಲಿಸಮಲ್ಲಿ, 3ನೇ ಮೆಥಡ್ ಐಡಿಯಲಿಸ್ಟಿಕ್ ವ್ಯೂವಲ್ಲಿ ನೋಡ್ಬೋದು. ಮೊದಲನೇದಾಗಿ ಮೆಟೀರಿಯಲಿಸ್ಟಿಕ್ ವ್ಯೂವಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಂದರೆ, ಮೆಟೀರಿಯಲಿಸಮ್ ಅಲ್ಲಿ ಇದು ಕಂಪ್ಲೀಟ್ ಸೈಂಟಿಫಿಕ್ ಮೆಥಡಲ್ಲಿ ಅರ್ಥ ಮಾಡ್ಕೊಳ್ಳೋದು. ಏನಿದು ಸೈಂಟಿಫಿಕ್ ಮೆಥಡಲ್ಲಿ ಅರ್ಥ ಮಾಡ್ಕೊಳ್ಳೋದು ಅಂತಂದರೆ, ಒಂದು ಎಕ್ಸಾಂಪಲ್, ತುಂಬ ಎಕ್ಸಾಂಪಲ್. ಒಂದು ಕಾರ್ ಇದೆ ಎದುರಿಗೆ, ಆಯ್ತಾ, ನನ್ನ ಕಣ್ಣಿಗೆ ಒಂದು ಕಾರ್ ಕಾಣ್ತಾ ಇದೆ. ಆ ಕಾರು ಏನೋ ಇಂದ ಮಾಡಲ್ಪಟ್ಟಿದೆ, ಇಂಜಿನ್ನು, ಟೈರು, ಬಾಡಿ, ಮತ್ತೆ ಏನೇನೋ ಎಕ್ಸಾಸ್ಟು, ಗ್ಲಾಸಸ್ಸು, ಏನೇನೋ ಇದಾವೆ, ಆಂಟೆನಾಸ್ ಇದಾವೆ, ಟ್ರಾನ್ಸ್ಸಿವರು, ECUs ಇದೆ, ಕೇಬಲ್ಸ್ ಇದೆ, ಎಲ್ಲ ಇದೆ, ಹೆಡ್ಲೈಟ್ಸ್ ಎಲ್ಲ.
ಆದರೆ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಅದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಮ್ಯಾಟರ್, ದ್ರವ್ಯ, ಅದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ನೋಡ್ಬಿಟ್ರೆ ಅದು ಅರ್ಥ ಆಗ್ಬಿಡುತ್ತೆ ಅದು ಅಂತ. ಈಗ ಇಂಥ ಘಟನೆ ನಡೆದಿದೆ, ಅವರು ಆ ಥರ ಹೇಳ್ತಾಳೆ, ಆ ಮಹಿಳೆ ಒಂದುವರೆಗೆ ಆಶ್ಚರ್ಯಕರವಾಗಿ ಹಿಂಗಿದೆ ಅಂತ ಹೇಳಿದ್ರೆ ಅದು ಏನು ಆಶ್ಚರ್ಯ ಅಲ್ಲ. ಈ ಮೆಟೀರಿಯಲಿಸಮ್ ವ್ಯೂಸ್ ಅಲ್ಲಿ ಆ ಒಂದು ಘಟನೆ ಆಶ್ಚರ್ಯ ಅಲ್ಲ. ಯಾಕೆ? ಅದು ಯಾರೋ ಇದ್ರು, ಯಾರೋ ಬಿಟ್ಟು ಹೋದ್ರು, ಅದನ್ನ ಅವಳು ಆ ಥರ ಅವಳು ಏನು ಎಕ್ಸ್ಪ್ಲೇನ್ ಮಾಡಿದ್ಲು ಆಶ್ಚರ್ಯಕರವಾಗಿ ಅಂತ. ಇವಾಗ ಅದನ್ನ ಯಾಕೆ ನಾವು ಆಶ್ಚರ್ಯಕರವಾಗಿ ನೋಡಬೇಕು? ಮೆಟೀರಿಯಲಿಸಮ್ ಈ ತರ ಕ್ವಶನ್ ಮಾಡ್ತಾರೆ, ಯಾಕೆ ಅದನ್ನ ಆಶ್ಚರ್ಯವಾಗಿ ನೋಡಬೇಕು? ಯಾರೋ ಬಿಟ್ಟೋಗಿದ್ದಾರೆ, ಅದನ್ನ ನಿನಗೆ ಅವಳು ಆ ಥರ ಎಕ್ಸ್ಪ್ಲೇನ್ ಮಾಡಿದಾಳೆ ಅಷ್ಟೇ. ಅದು ನಿನಗೆ ಥಾಟ್ ಆಗಿ ಬಂದಿದೆ. ಅದು ಅವಳ ಆ ಥರ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಥಾಟ್ ಆಗಿ ಬಂದಿದೆ. ಸೊ ಅದು ಒಂದು ಮ್ಯಾಟರ್ ಅಂತ ನೋಡ್ಬೇಕು ನೀವು. ಅದು ದ್ರವ್ಯವಾಗಿ ನೋಡಿದ್ರೆ ಅದನ್ನ ಈ ಕಾರ್ನ ಹೆಂಗೆ ಪಾರ್ಟ್ ಡಿವೈಡ್ ಮಾಡಿ ಅರ್ಥ ಮಾಡ್ಕೋಬಹುದು. ಇಂಜಿನ್ ಹೆಂಗೆ ವರ್ಕ್ ಆಗುತ್ತೆ, ಹೆಡ್ಲೈಟ್ ಹೆಂಗೆ ವರ್ಕ್ ಆಗುತ್ತೆ, ಅದರೊಳಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಯಾಕೆ ಹಿಂಗಿದೆ, ರೇಡಿಯೇಟೆಡ್ ಎಮಿಷನ್ಸ್ ಎಷ್ಟು, ಇವೆಲ್ಲ ನಾವು ಅಬ್ಸರ್ವ್ ಮಾಡ್ಬೋದು. ಅದೇ ಥರ ಆ ಒಂದು ಯಾಕೆ ಅವ್ರು ಬಿಟ್ಟು ಹೋದ್ರು ಅದಕ್ಕೇನೊಂದು ರೀಸನ್ ಇದ್ದೇ ಇರುತ್ತೆ, ಕಾಸಾಲಿಟಿ ಅಲ್ವಾ. ಅವ್ರಿಗೇನೋ ಯಾವುದೋ ಬೇರೆ ಊರಿಗೆ ಹೋಗ್ಬೇಕಾಗಿರುತ್ತೆ, ಅದಕ್ಕೆ ಅವರು ಅದೇ ಇದರಲ್ಲಿ ಮಾಡಿರ್ತಾರೆ. ಆದರೆ ಮೆಟೀರಿಯಲಿಸಮ್ ಅಲ್ಲಿ ಇರ್ತಕ್ಕಂಥ ಒಂದು ಡ್ರಾಬ್ಯಾಕ್ ಏನಂತಂದ್ರೆ, ಯಾಕೆ ನಾನು ಕೇಳಿದ ಟೈಮಲ್ಲೇ ಅವರು ವೇಕೇಟ್ ಆದ್ರು, ಎರಡನೇ ಫ್ಲೋರಲ್ಲಿ ಒಬ್ರು ವ್ಯಕ್ತಿ ಹೋದ್ರು ಅಂತಂದಲ್ಲ, ಯಾಕೆ ನಾನು ಕೇಳಿದ ಟೈಮಲ್ಲಿ ಅವ್ರು ವೇಕೇಟ್ ಆದ್ರು? ಯಾಕೆ 1 ತಿಂಗಳಿಂದ ಆಗಿಲ್ಲ, ಯಾಕೆ 1 ತಿಂಗಳು ಮುಂದೆ ಆಗಬಾರ್ದು? ನನಗೆ ಇವಾಗ ಕರೆಕ್ಟ್ ರೂಮ್ ಬೇಕಿತ್ತು ಅರ್ಜೆಂಟಾಗಿ, ಇವಾಗಲೇ ಅವ್ರು ಬಿಟ್ಟೋದ್ರು, ಅವಾಗ ನಂಗೆ ರೂಮ್ ಸಿಕ್ತೀಗ ಟಕ್ ಅಂತ. ಡೌಟ್ ನಂಬರ್ 1. ಯಾಕೆ ಆ ಸಾಂಗ್ ಕೇಳುವಾಗ ನನಗೆ ಯಾಕೆ ಅದೇ ಸೆಂಟೆನ್ಸ್ ಬಂತು, ಈ 6 ತಿಂಗಳು ನೀವು ಕಷ್ಟಪಟ್ಟರೆ ಮುಂದೆ ಫರೆವರಾಗಿ ಸುಖವಾಗಿರುತ್ತೆ ಅಂತ? ಯಾಕೆ 7 ತಿಂಗಳು ಬರಲಿಲ್ಲ, ಯಾಕೆ 8 ತಿಂಗಳು ಬರಲಿ, ಯಾಕೆ 1 ತಿಂಗಳು ಬರಲಿಲ್ಲ ಆ ಸಾಂಗ್ ಲಿರಿಕ್ಸ್ ಅಲ್ಲಿ? ಬಿಕಾಸ್ ನನ್ನ ಮಾಸ್ಟರ್ ಥೀಸಿಸ್ ಇರೋದೇ 6 ತಿಂಗಳು, ಮತ್ತೆ ನನಗೆ ಸಂಬಂಧಪಟ್ಟಿದ್ದು ಮಿಸ್ಟಿಕಲ್ ಘಟನೆಗಳು. ಸೊ ಈ ತರ ಡೌಟ್ ಬಂದಾಗ ಮೆಟೀರಿಯಲಿಸಮ್ ಸೋತೋಗ್ಬಿಡುತ್ತೆ. ಆದ್ದರಿಂದ ನೆಕ್ಸ್ಟ್ ರಿಯಲಿಸ್ಟಿಕ್ ವ್ಯೂ ಅಲ್ಲಿ ಚಿಂತನೆ ಮಾಡಬೇಕು ಈ ತರ ಘಟನೆಗಳು. ರಿಯಲಿಸಮ್ ಅಂತ ಇಲ್ಲಿ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಮಾತಾಡ್ತಾರೆ. ಇಲ್ಲಿ ಸೈಂಟಿಫಿಕ್ ರೀಸನ್ ಬರಲ್ಲ, ಎಕ್ಸ್ಪೀರಿಯನ್ಸ್ ಬೇಸ್ಡ್ ರಿಸಲ್ಟ್ಗಳನ್ನು ನಾವು ಮಾಡಬೇಕು. ಹೆಂಗೆ? ಏನೋ ಒಂದು ಕಾಣದ ಶಕ್ತಿ ನನಗೆ ಈ ಥರ ಮಾಡಿಸ್ತಾ ಇದೆ. ರಿಯಲಿಸಮ್ ಅಂತಂದರೆ ನಮ್ಮ ಮೈಂಡು ಕೂಡ ಕಾರಣ, ಮೈಂಡಿಗೆ ಮೀರಿದ್ದು ಕೂಡ ಏನೇನು ಘಟನೆ ನಡೀತವೆ ಮೈಂಡು ಪ್ಲಸ್ ಮೈಂಡಿಗೆ ಮೀರಿದ್ದು, ಇದು ಯಾವ್ಯಾವ ಶಕ್ತಿಗಳು ನಮ್ಮ ಮೈಂಡಿಗೆ ಮೀರಿದ್ದು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಈ ರಿಯಲಿಸಮ್ ಫಾಲೋ ಮಾಡೋರು ಈ ಒಂದು 2 ಶಕ್ತಿಗಳಲ್ಲಿ ನಂಬ್ತಾರೆ. ಒಂದು ನನ್ನ ಪ್ರಯತ್ನವೂ ಕಾರಣ, ನನಗೆ ಇಂಟರ್ನ್ಶಿಪ್ ಸಿಕ್ತು, ಮತ್ತೆ ಇದು ಸಿಕ್ತು, ಮತ್ತೆ ಆ ವ್ಯಕ್ತಿ ನಾನು ಪ್ರಯತ್ನ ಪಟ್ಟೆ, ನನಗೆ ಅಪಾರ್ಟ್ಮೆಂಟ್ ಸಿಕ್ತಿದ್ದಕ್ಕೆ ನನ್ನ ಮನಸ್ಸು ಕಾರಣ, ಪ್ಲಸ್ ಅವ್ರು ಯಾಕೆ ಹಂಗೆ ಬಿಟ್ಟೋದ್ರು ಅಂತ ಕ್ವಶನ್ ಇಲ್ವಲ್ಲ, ಅದನ್ನು ಕಂಡಿಡಿಯಕ್ಕೆ ಹೋಗಲ್ಲ. ರಿಯಲಿಸಮ್ ಅಲ್ಲಿ ಯಾಕೆ ಅವರು ನಾನು ಕೇಳಿದ ಒಂದು ಟೈಮಲ್ಲೇ 2nd ಫ್ಲೋರಲ್ಲಿ ಇರ್ತಕ್ಕಂಥವ್ರು ಬಿಟ್ಟು ಹೋದ್ರು ಅನ್ನೋದನ್ನ ಕಂಡಿಡಿಯಕ್ಕೆ ಹೋಗಲ್ಲ. ಬಟ್ ಅವ್ರು ಏನು ಮಾಡ್ಬಿಡ್ತಾರೆ, ಯಾವುದೋ ಒಂದು ಶಕ್ತಿ ಇದೆ, ತರ್ಕಕ್ಕೆ ಮೀರಿದ ಶಕ್ತಿ ಇದೆ ಅಂತ ಹೇಳಿ ಕೆಟಗರೈಸ್ ಮಾಡ್ಬಿಡ್ತಾರೆ. ಈ ತರ ಮಾಡೋದ್ರಿಂದ ಸಮಾಧಾನ ಸಿಗುತ್ತೆ ಮೈಂಡಿಗೆ. ಅಂದ್ರೆ ಏನಂತ ಗೊತ್ತಾಗ್ಲಿಲ್ಲದೆ ಕೂಡ ಏನೋ ಇರ್ಬೋದು, ನಮ್ಗಿಂತ ಜಾಸ್ತಿ ಏನೋ ಶಕ್ತಿ ಇರ್ಬೋದು, ಅದು ಹಂಗೆ ಮಾಡಿಸಿರ್ಬೋದು, ಏನೋ ಯೂನಿವರ್ಸು ಅಥವಾ ಏನೋ ಮಾಡ್ತಿರ್ಬೋದು ಅಂತ. ಆದರೆ ಮತ್ತೆ ಇದರಲ್ಲಿ ಜಾಸ್ತಿ ಹೊತ್ತು ನಾವು ಬದುಕಕ್ಕಾಗಲ್ಲ. ಯಾಕೆ? ಅನ್ಸರ್ಟನ್ ಲೈಫ್ಗಳು ಬಂದಾಗ ಕೆಲವೊಂದ್ಸಲ ಕಷ್ಟಪಟ್ಟರು ಏನೂ ಆಗಲ್ಲ. ಅವಾಗ ಎಲ್ಲಿ ತನಕ ನೀವು ಒಳ್ಳೇದಾಗುತ್ತೆ ಆಗುತ್ತೆ ಆಗುತ್ತೆ ಅಂತ ನೀವು ಆ ಥರ ನಂಬ್ಕೊಂಡು ಕೂಡ್ತೀರಾ, ಎಲ್ಲಿ ತನಕ ಆಗಲ್ಲ. ಆದ್ದರಿಂದ ಲಾಜಿಕಲ್ ಆಗಿ ಥಿಂಕ್ ಮಾಡ್ತಕ್ಕಂಥವ್ರು ಏನು ಮಾಡ್ತಾರೆ, ಐಡಿಯಲಿಸಮ್ಗೆ ಬರ್ತಾರೆ. ಐಡಿಯಲಿಸಮ್ಗೆ ಬಂದಾಗ ಇದು ಕಂಪ್ಲೀಟ್ ಮೈಂಡ್ ಮತ್ತೆ ಕಾನ್ಷಿಯಸ್ನೆಸ್ ಇಂದ ಯೋಚನೆ ಮಾಡ್ತಕ್ಕಂಥ ಒಂದು ಮೆಥಡ್ ಇದು. ಈ ಐಡಿಯಲಿಸಮ್ಗೆ ಬಂದವರು ಕಂಪ್ಲೀಟ್ ಏನೇನು ಘಟನೆ ನಡೀತಾ ಇದೆ ನಮ್ಮ ಜೀವನದಲ್ಲಿ ಎಲ್ಲವೂ ನಮ್ಮ ಪರ್ಸೆಪ್ಷನ್ ಇಂದ ನಡೀತಾ ಇದೆ. ನನ್ನ ಚಿಂತನೆ, ನನ್ನ ಇರುವಿಕೆ. ರೆನೆ ಡೆಸ್ಕಾರ್ಟ್ಸ್ ಹೇಳಿದ್ದ, 17th century ಫ್ರೆಂಚ್ ಮ್ಯಾಥಮೆಟಿಷಿಯನ್. ನನ್ನ ಚಿಂತನೆ, ನನ್ನ ಇರುವಿಕೆ. ಇವತ್ತು ನಾನು ಹಿಂಗಿದ್ದೀನಿ ಅಂದ್ರೆ ನನ್ನ ಮೈಂಡ್ ಕಾರಣ. ಇವತ್ತು ನಾನು ಅಂಥ ಘಟನೆ ಮಾಡಿದ್ದೀನಿ ಅಂತ ನಾನು ಮಾಡಿರೋ ಅಫರ್ಮೇಷನ್ಗಳ ಕಾರಣ, ಯೂನಿವರ್ಸಿನ ಆ ಥರ ಕೇಳ್ಕೊಂಡಿರೋದೇ ಅದು ನನಗೆ ಹಂಗೆ ಮಾಡಿಸಿದೆ. ಸೊ ಅದು ಐಡಿಯಲಿಸಮ್. ಆ್ಯಕ್ಚುಲಿ ಇವು 3 ವಿಧವಾದ ಒಂದು ಏನು ಇದಾವೆ ಅನಲೈಸ್ ಮಾಡ್ತಕ್ಕಂಥ ವಿಧಗಳು. ರುಡಾಲ್ಫ್ ಸ್ಟೈನರ್ ಅಲ್ಲಿ ಹೇಳಿದ ಒಂದು 3 ವಿಧಗಳು. ಇವು ಮೂರಲ್ಲೂ ಕೂಡ ಆ್ಯಕ್ಚುಲಿ ಒಂದನ್ನು ನಾವು ಫಿಕ್ಸ್ ಮಾಡಿಬಿಡ್ಬೇಕು ಅಂತ ಹೇಳಿ ಏನೇ ಒಂದು ಮಾಡಕ್ಕೆ ಹೋದ್ರೂ ಕೂಡ ನಾವು ಜಾಸ್ತಿ ಹೊತ್ತು ಸಕ್ಸಸ್ ಆಗಲ್ಲ. ಇದು ಯಾಕೆ ಅನ್ನೋದು ಇದುವರೆಗೂ ಮಿಸ್ಟ್ರಿಯಾಗಿ ಕೂತಿದೆ. ಈವನ್ ಅವರು ಅನಾಲಿಟಿಕಲ್ ವೇಲಿ ಅಬ್ಸರ್ವ್ ಮಾಡ್ಬೋದು ಈ ಥರ ಘಟನೆಗಳನ್ನ, ಮಿಸ್ಟಿಕಲ್ ಘಟನೆಗಳು ಅಂತ ಹೇಳ್ತಾರೆ. ಈ 3 ಒಂದು ಕೆಟಗರೀಸ್ ಮಾಡಿ ಡೊಮೇನ್ ಮಾಡಿ ಈ ಥರ ಅಧ್ಯಯನ ಮಾಡ್ಬೋದು ಅಂತ. ಇವಾಗ ನೀವು ಯಾವ ಕೆಟಗರಿಗೆ ಸೇರ್ತೀರ ಅಂತ ನೀವೇ ಕ್ಯಾಲ್ಕುಲೇಷನ್ ಮಾಡ್ಬೋದು. ಯಾವ ಥರ ಮಾಡ್ಬೋದು ಇದನ್ನ ನಾನು ಪ್ರಾಕ್ಟೀಸ್ ಮಾಡ್ತಿರ್ತೇನೆ. ಅವಾಗ ಒಂದು ಘಟನೆ ತಗೋಬೇಕು ಆಯ್ತಾ. ಒಂದು ಘಟನೆ ಈಗ ನನಗೆ ನಡೀತಲ್ಲ, ಈ ಥರ ದಿನ ಏನೋ ಘಟನೆ ನಡೀತಲ್ಲ, ಒಂದು ಘಟನೆ ತಗೋಬೇಕು. ಸ್ವಲ್ಪ ವಿಚಿತ್ರವಾಗಿರೋದು
ಯಾರು ಏನು ಮಾತಾಡೋದಿಲ್ಲ ಅದ್ರ ಬಗ್ಗೆ, ಅಥವಾ ಒಂದು ನಿಗೂಢವಾಗಿರ್ತಕ್ಕಂಥ ಘಟನೆ ಅದು. ಅಂಥ ಘಟನೆ ತಗೊಂಡ್ಬಿಟ್ಟು ಈ ಘಟನೆಗೆ ಏನು ಕಾರಣ ಅಂದರೆ ಈ ಮೂರು ಅದರಲ್ಲಿ ಯಾವ ಯಾವ ಒಂದು ಸ್ಥಾನ ಇದೆ ಇದಕ್ಕೆ, ಮೆಟೀರಿಯಲಿಸಮ್ ಕಾರಣನ, ಈ ಘಟನೆನ ನಾನು ಸ್ಪ್ಲಿಟ್ ಮಾಡಿದರೆ ಕಂಪ್ಲೀಟ್ ದ್ರವ್ಯವಾಗಿ ಅರ್ಥ ಮಾಡ್ಕೋಬೋದಾ, ಯಾಕೆ ಹಂಗೆ ಮಾಡಿದ್ಲು ಆ ವ್ಯಕ್ತಿ, ಆ ವುಮೆನ್ ಯಾಕೆ ಹಂಗೆ ರಿಪ್ಲೈ ಮಾಡಿದ್ಲು ಅಂತ ಅರ್ಥ ಮಾಡ್ಕೋಬೋದಾ, ಅಥವಾ ನನಗೆ ಇನ್ನೇನು ಸಿಕ್ತು ಅಂತ ಹೇಳಿ ಸಿಗೋದಿಲ್ಲ ಒಂದು ಜೀವನದಲ್ಲಿ. ಇದಕ್ಕೆ ಏನಾದರೂ ಮೀರಿದ್ದ ದೊಡ್ಡ ಶಕ್ತಿ ಕಾರಣ ಇದೆಯಾ, ರಿಯಲಿಸಮ್ ಎರಡನೇ ಕೆಟಗರಿ, ಅಥವಾ ಇಲ್ಲ ನಾನೇ ಕಾರಣ, ನನ್ನಿಂದ ಎಲ್ಲ, ನಾನೇ ಎಲ್ಲ, ನನ್ನಿಂದ ಎಲ್ಲ, ಥ್ರೂ ಮೀ, ಈ ಒಂದು ಐಡಿಯಲಿಸಮ್ ಕಾರಣ. ಈ ಥರ ಒಂದು ಫಿಲಾಸಫಿಕಲ್ ವೇಯಲ್ಲಿ ಸೈನ್ಸನ್ನು ತರ್ತಕ್ಕಂಥ ಒಂದು ವಿಧ ಇದೆಯಲ್ಲ, ಇದು ತುಂಬ ಅದ್ಭುತವಾದದ್ದು. ಇದು ನನಗೆ ತುಂಬ ಇಷ್ಟ, ಮತ್ತು ನನ್ನ ಮನಸ್ಸಿಗೆ, ನನ್ನ ಲೈಫಿಗೆ ತುಂಬ ಹತ್ತಿರವಾದಂಥ ಒಂದು ವಿಧ. ಈ ವಿಧವನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ಈ ವಿಧವನ್ನು ಫಾಲೋ ಮಾಡಿದಾಗ ನಾನು ಸೂಪರ್ ಪೊಸಿಷನ್ ಆಫ್ ಆಲ್ 3 ಸ್ಟೇಟ್ಸ್ ಅಂತ ನನಗೆ ರೀಸೆಂಟಾಗಿ ಗೊತ್ತಾಗ್ತಾ ಹೋಗ್ತಾ ಇದೆ. ಏನು ಅರ್ಥ? ಕೆಲವೊಮ್ಮೆ ನಾನು ಮೆಟೀರಿಯಲಿಸ್ಟಿಕ್ ಆಗಿ ಎಲ್ಲವನ್ನು ದ್ರವ್ಯದಿಂದ ನಾನು ಪಡ್ಕೋಬಹುದು. ದುಡ್ಡು, ಆಸ್ತಿ, ವ್ಯಕ್ತಿ ಎಲ್ಲ ದ್ರವ್ಯ. ಇದಕ್ಕೆ ಯಾವುದೇ ಮೀರಿದಂಥ ಶಕ್ತಿ ಇಲ್ಲ, ನಾನು ಅದನ್ನು ಅಫೆಕ್ಟ್ ಮಾಡೋಕ್ಕಾಗಲ್ಲ, ನನ್ನ ವಿಲ್ ಪವರಿಂದ ಒಬ್ಬರನ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಎಲ್ಲವನ್ನು ಅರ್ಥ ಮಾಡ್ಕೋಬೋದು, ಯಾವ ಥರ ದ್ರವ್ಯವಾಗಿ ಅರ್ಥ ಮಾಡ್ಕೋಬೋದು. ಅವ್ರು ಹಂಗಿದ್ದಾರೆ, ಯಾಕೆ ಅವ್ರಿಗೆ ಹಂಗೇನೋ ಆಗಿತ್ತು, ಅವ್ರಿಗೆ ಮನಸ್ಸಲ್ಲಿ ಏನೋ ಆಗಿತ್ತು, ಎವ್ರಿಥಿಂಗ್ ನಾನು ಸ್ಪ್ಲಿಟ್ ಮಾಡಿ ಅರ್ಥ ಮಾಡ್ಕೊತೀನಿ. ನನಗೆ ಸಮಾಧಾನ ಸಿಗಲ್ಲ, ರಿಯಲಿಸಮ್ಗೆ ನನ್ನ ಮನಸ್ಸು ಹೋಗುತ್ತೆ. ಮೆಟೀರಿಯಲಿಸ್ಟಿಕ್ಕಲ್ಲಿ ಇರ್ತಕ್ಕಂಥ ಡ್ರಾಬ್ಯಾಕ್ನ ಫುಲ್ಫಿಲ್ ಮಾಡೋಕ್ಕೆ ರಿಯಲಿಸಮಲ್ಲಿ ನನ್ನ ಮನಸ್ಸು ಹೋಗುತ್ತೆ. ರಿಯಲಿಸಮಲ್ಲಿ ಹೋಗ್ತಕ್ಕಂಥ ಸುಧೀಂದ್ರ ಈ ಥರ ಯೋಚನೆ ಮಾಡ್ತಾನೆ, ಯಾವುದೋ ಒಂದು ಶಕ್ತಿ ಕಾಯ್ತಾ ಇದೆ, ಏನೋ ಒಂದು ಆಗುತ್ತೆ, ನಾನು ಎಲ್ಲವನ್ನು ಮೈಂಡಿಂದ ಮಾಡ್ಬಿಡ್ತೀನಿ ಅನ್ನೋದು ಇಲ್ಲ. ಸಬ್ಜೆಕ್ಟಿವ್ ರಿಯಾಲಿಟಿ ಅನ್ನೋದು ಕಂಪ್ಲೀಟ್ ಸತ್ಯ ಅಲ್ಲ, ಆಬ್ಜೆಕ್ಟಿವ್ ರಿಯಾಲಿಟಿ ಇದೆ. ನನಗೆ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ, ಒಂದು ಎಟರ್ನಲ್ ಶಕ್ತಿ ಏನಿದೆ ಯಾವತ್ತು ನಾನು ರೀಚ್ ಆಗಲ್ಲ. ಸೊ ಮೇ ಬಿ ಏನೋ ನಡೀತಾ ಇದೆಯಲ್ಲ, ಹೋಗೋಣ, ಗೋ ವಿತ್ ದ ಫ್ಲೋ ಅಂತ. ಇದರಲ್ಲೂ ಕೂಡ ಅನ್ಸರ್ಟನಿಟಿ ಜಾಸ್ತಿ ಆದಾಗ ಮೂರನೇ ಒಂದು ಸ್ಟೆಪ್ಪಿಗೆ ಹೋಗ್ತಾನೆ ಮನುಷ್ಯ, ಐಡಿಯಲಿಸಮ್ಗೆ ಹೋಗ್ತಾನೆ. ಐಡಿಯಲಿಸಮಲ್ಲಿ ಅವನಿಗೆ ಅನ್ನಿಸ್ತಾ ಬರುತ್ತೆ, ಲಾ ಆಫ್ ಅಟ್ರಾಕ್ಷನ್ನು ಇವೆಲ್ಲ ಐಡಿಯಲಿಸಮಿಗೆ ಸೇರ್ತಕ್ಕಂಥದ್ದು. ನನ್ನ ಕಾನ್ಷಿಯಸ್ನೆಸ್, ನನ್ನ ಒಂದು ಫ್ರೀಕ್ವೆನ್ಸಿ, ನನ್ನ ವೈಬ್ರೇಷನ್ ಯಾವಾಗ ಒಂದು ಘಟನೆಯ, ಒಂದು ವಸ್ತುವಿನ, ಒಂದು ವ್ಯಕ್ತಿಯ ಬೇಸ್ ಕ್ವಾಲಿಟಿ ಏನಿದೆ, ಒಬ್ಬ ವ್ಯಕ್ತಿ ಹಂಗಿದ್ದಾರೆ, ಅವ್ರನ್ನ ಅಟ್ರಾಕ್ಟ್ ಮಾಡ್ತೀನಿ ಅಂತಂದ್ರೆ ಅವರ ಬೇಸ್ ಕ್ವಾಲಿಟಿಯನ್ನು ನಾನು ಬರ್ಸ್ಕೋಬೇಕು. ಅವಾಗ ಎರಡು ಸೇಮ್ ಆಗ್ತವೆ. ಅವಾಗ ನನಗೆ ಅವರಿಗೂ ಎರಡು ಅನ್ನೋ ಡಿಫ್ರೆನ್ಸ್ ಹೋಗ್ಬಿಟ್ಟು ಒಂದು ಅಂತ ಬರುತ್ತೆ. ಒಂದು ಅಂತ ಬಂದಾಗ ನನ್ನ ಮೈಂಡ್, ನನ್ನ ಕಾನ್ಷಿಯಸ್ನೆಸ್ಸೇ ಆ ಘಟನೆ. ದೌ ಶಲ್ ದಟ್, ಡಾಕ್ಟ್ರಿನ್ ಆಫ್ ವೇದಾಂತಿಕ್ ಫಿಲಾಸಫಿ ಇದೆ ಹೇಳೋದು, ಅದ್ವೈತ ಫಿಲಾಸಫಿ, ದೌ ಶಲ್ ದಟ್ ಅಂತ, ತತ್ವಮಸಿ ಅಂತ. ಈ ಥರ ಒಂದು ಐಡಿಯಲಿಸಮಿಗೆ ಹೋಗ್ತಕ್ಕಂಥ ವ್ಯಕ್ತಿ ಫಾರೆವರ್ ಆಗಿ ಇದೇ ಸ್ಟೇಟಲ್ಲಿ ಇರ್ತಕ್ಕಂಥ ಚಾನ್ಸಸ್ ಇದೆ. ಆದರೆ ಇದರಲ್ಲೂ ಕೂಡ ಕೆಲವೊಂದು ಡ್ರಾಬ್ಯಾಕ್ಸ್ ಇದ್ದಾವೆ. ಅದು ಏನು ಅಂತಂದ್ರೆ ನಮಗೆ ಈ ನಾನು ಅನ್ನೋದು ಏನು ಅಂತಲೇ ಅರ್ಥ ಆಗಲ್ಲ ಕೆಲವೊಂದ್ಸಲ. ಈಗ ಹೇಳ್ತೀವಿ ನಾವು, ನನ್ನಿಂದ ಎಲ್ಲ ಕ್ರಿಯೇಟ್ ಆಗುತ್ತೆ, ನನ್ನಿಂದ ಮ್ಯಾಟರ್ ಕ್ರಿಯೇಟ್ ಆಗುತ್ತೆ, ನನ್ನಿಂದ ನಾನು ಡೆಸ್ಟಿನಿ ಕ್ರಿಯೇಟ್ ಮಾಡ್ತೀನಿ, ಯಾರು ನನಗೋಸ್ಕರ ಆಬ್ಜೆಕ್ಟಿವ್ ರಿಯಾಲಿಟಿ ಇಲ್ಲ, ರಿಯಲಿಸಮ್ ಆ ಥರ ನಾನು ಹೋಗಲ್ಲ. ಮೆಟೀರಿಯಲಿಸಮ್ ಅಲ್ಲ, ರಿಯಲಿಸಮ್ ಅಲ್ಲ, ನಾ ಐಡಿಯಲಿಸ್ಟಿಕ್ ಆಗಿ ಚಿಂತೆ ಮಾಡ್ತೀನಿ. ಫಿನಾಮಿನಲ್ ರಿಯಾಲಿಟಿ ಅಂತ ಕರೀತಾರೆ ಅದಕ್ಕೆ, ಫಿನಾಮಿನಲ್ ರಿಯಾಲಿಟಿ. ನಾನು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಅವನು ಸೆಲ್ಫ್ ರಿಯಲೈಸೇಷನ್ ಆಗ್ತೀನಿ ಅಂತ ಹೋಗ್ತಾನೆ. ಬಟ್ ಇದೇ ಸೆಲ್ಫ್ ರಿಯಲೈಸೇಷನ್ ಅನ್ನೋ ಒಂದು ದಾರಿಯಲ್ಲಿ ಅವನು ಮಾಯಲ್ಲೇ ಇದ್ದಾನೆ ಅಂತೇಳಿ ಅವನಿಗೆ ಅರ್ಥ ಆಗಲ್ಲ. ಬೇಸಿಕಲಿ ಮಾಯಾ ಮತ್ತೆ ಬ್ರಹ್ಮನ್ ಯಾಕೆ ಕ್ರಿಯೇಟ್ ಆಯಿತು ಅಂತ ನನಗೆ ಗೊತ್ತಿಲ್ಲ. ಗೊತ್ತಾದ್ರೂ ಕೂಡ ಏನು ಮಾಡಬೇಕು ಅಂತ ಕೂಡ ಗೊತ್ತಿಲ್ಲ. ಆದ್ದರಿಂದ ಇಂಥ ಒಂದು ಜಗತ್ತಿನಲ್ಲಿ ಮನುಷ್ಯ 3 ಸ್ಟೇಟಲ್ಲಿ ಸೂಪರ್ ಪೊಸಿಷನ್ ಆಗ್ತಾ ಹೋಗ್ತಾನೆ. ಸೊ ಕನ್ಕ್ಲೂಷನ್ ಮತ್ತು ಔಟ್ಲುಕ್ ಪಾರ್ಟಲ್ಲಿ ಏನು ಹೇಳ್ತೀನಿ ಅಂತಂದರೆ, ಜೀವನದಲ್ಲಿ ನಡೀತಕ್ಕಂಥ ಎಲ್ಲ ಘಟನೆಗಳು ಮಿರಾಕಲಸ್ ಘಟನೆಗಳು, ಜೀವನದಲ್ಲಿ ನಡೀತಕ್ಕಂಥ ಎಲ್ಲ ಘಟನೆಗಳು ಮಿಸ್ಟಿಕಲ್ ಘಟನೆಗಳೇ. ನೀವು ಯಾವ ಕೆಟಗರಿಗೆ ಸೇರಿದಿರಿ ಅಂತಂದರೆ ಇದೇನೋ ಒಂದು ಕಮ್ಯುನಿಟಿ ಅಲ್ಲ, ಯಾವ ಒಂದು ಅವೇರ್ನೆಸ್ಸಿಂದ ಅವನ್ನ ಅಧ್ಯಯನ ಮಾಡ್ತೀರಿ, ಯಾವ ಒಂದು ಅವೇರ್ನೆಸ್ಸಿಂದ ಅವನ್ನ ನೋಡೋಕ್ಕೆ ಟ್ರೈ ಮಾಡ್ತೀರಿ. ಪರ್ಸೆಪ್ಷನ್, ಥಾಟ್ ಕಂಟೆಂಟ್, ಪರ್ಸೀವ್ಡ್ ಕಂಟೆಂಟ್, ಏನೋ ಒಂದು ನಡೀತು ಘಟನೆ, ನಿಮ್ಮ ಥಾಟ್ ಕಂಟೆಂಟು ಮೆಟೀರಿಯಲಿಸ್ಟಿಕ್ ಆಗಿದೆಯೋ, ರಿಯಲಿಸಮ್ ಆಗಿದೆಯೋ, ಐಡಿಯಲಿಸಮ್ ಆಗಿದೆಯೋ ಅನ್ನೋದ್ರ ಮೇಲೆ ನಿಮ್ಮ ಲೈಫನ್ನು ನೀವು ಹೇಗೆ ನಿರ್ಮಾಣ ಮಾಡ್ತೀರಿ ಅನ್ನೋದು ಡಿಪೆಂಡ್ ಆಗಿದೆ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.